ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಬೆಂಗಳೂರು 101.3. ನಾನು ನಿಮ್ಮ ಜೊತೆಯಾಗಿ ಇದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ, ಸತತ ಪರಿಶ್ರಮ, ಕಲಾರಾಧನೆ ಮೂಲಕ ಮಾತ್ರನೇ ಕಲೆಯನ್ನು ಒಲಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಮಾತಂತೂ ಅಕ್ಷರಶಃ ಸುಳ್ಳಲ್ಲ. ಕೆಲವೊಬ್ಬರಿಗೆ ರಕ್ತಗತವಾಗಿಯೇ ಕಲೆ ಒಲ್ದಿರುತ್ತಂತೆ, ಇನ್ನೂ ಕೆಲವರಿಗೆ ಅದು ದೇವರಿಟ್ಟಂಥ ವರದಂತೆ, ಮತ್ತು ಕೆಲವರಿಗೆ ಏನು ಗೊತ್ತಾ, ಪರಿಶ್ರಮ, ಶ್ರದ್ಧೆ, ಆಸಕ್ತಿಯಿಂದ ದಕ್ಕುವ ಉಡುಗೊರೆಯಂತೆ. ಒಟ್ಟಿನಲ್ಲಿ ಸಂಗೀತ, ನಾಟಕ, ನೃತ್ಯ ಇಂಥ ಯಾವುದೇ ಕಲೆಯಾದರೂ ಸರಿ, ಒಮ್ಮೆ ಮೈಗೂಡಿಸಿಕೊಂಡ್ವಿ ಅಂತ ಹೇಳಿದ್ರೆ ಬಿಟ್ಟರೂ ಬಿಡದಿ ಮಾಯೆ ಅಂತಾರಲ್ಲ, ಹಾಗೆ ನಮ್ಮ ನರನಾಡಿಯಲ್ಲೂ ಅದರ ಕಂಪು ಕಂಪನ ಇದ್ದೇ ಇರುತ್ತೆ. ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿ ಕೂಡ ಕಲಾರಾಧಕರು. ಬದುಕಿನ ಅಣು ಕಣದಲ್ಲೂ ಸಂಗೀತ, ನೃತ್ಯವನ್ನೇ ಆರಾಧಿಸುತ್ತಿರುವಂಥವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಇವತ್ತಿನ ಯೂತ್ ಅವರ್ ಅತಿಥಿ ಹೇಮಶ್ರೀ ಯೋಗೇಶ್. ಕುಮಾರಿ ಹೇಮಶ್ರೀ ಯೋಗೇಶ್ ಅಂತ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಬಹಳ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿದ್ರೆ. ನನಗೆ ಒಂದು ರೀತಿ ಚೈತನ್ಯದ ಚಿಲುಮೆ ಅಂತ ಹೇಳ್ಬೋದು. ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಹೇಮಶ್ರೀ, ಯಾವುದನ್ನು ಕೇಳೋದು, ಯಾವ ವಿಷಯನ ಬಿಡೋದು, 1 ಅವರಲ್ಲಿ ಇಷ್ಟು ವಿಷಯನ ಹೆಂಗಪ್ಪ ಕವರ್ ಮಾಡೋದು ಅಂತ ಟೆನ್ಷನ್ ನನಗೆ. ಹೇಗೆ ಅನ್ನಿಸ್ತಾ ಇದೆ ಆಕಾಶವಾಣಿಗೆ ಬಂದಿದ್ದು? ತುಂಬ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿಗೆ ಬರೋದಕ್ಕೆ, ಒಂದು ಸರ್ಪ್ರೈಸ್ ಆಗಿತ್ತು. ಆದರೆ ಇಲ್ಲಿ ಬಂದ ಮೇಲೆ ತುಂಬ ಖುಷಿ ಆಗ್ತಿದೆ. ಎಲ್ಲ ಗುರುಗಳ ಆಶೀರ್ವಾದದಿಂದ, ನನ್ನ ತಂದೆ ತಾಯಿ ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಇಲ್ಲಿಗೆ ಬಂದಿದ್ದೇನೆ. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಅವರಿಗೂ ಧನ್ಯವಾದ. ಸೂಪರ್. ಇಷ್ಟು ಖುಷಿ ಅಂತ ಹೇಳಿದ್ಮೇಲೆ ಯಾವಾಗಲೂ ಖುಷಿಯಾದಾಗ, ಅದರಲ್ಲೂ ಎಕ್ಸ್ಪೆಷಲಿ ಏನು ಗೊತ್ತಾ, ಈ ಮ್ಯೂಸಿಕ್ ಕಲ್ತವ್ರಂತೂ ಖುಷಿಯಾದಾಗ ಒಂದು ಹಾಡು ಹಾಡ್ತಾರಂತೆ, ದುಃಖ ಆದಾಗ ಒಂದು ಹಾಡು ಹಾಡ್ತಾರಂತೆ, ಸೊ ಮೂಡ್ನ ಚೇಂಜ್ ಮಾಡ್ಕೋಬೇಕು ಅಂದಾಗ ಒಂದು ಹಾಡನ್ನು ಹಾಡ್ತಾರಂತೆ. ಸೊ ನೀವು ಖುಷಿಯಾದಾಗ ಯಾವ ಹಾಡು ಹಾಡ್ತೀರಾ? ಈಗ ಆ ಹಾಡಿನ ಮೂಲಕನೇ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಖಂಡಿತ. ನನಗೆ ಈ ಕಾರ್ಯಕ್ರಮ ಆರಂಭ ಆಗ್ತಾ ಇರೋದ್ರಿಂದ ಒಂದು ಗಣೇಶನ ಒಂದು ಪುಟ್ಟ ಶ್ಲೋಕ ಹಾಡಿ ಶುರು ಮಾಡೋಣ. ನಿವಾರಕ. ಹೌದು. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಗಜಾನನ ಭೂತಗಣ ಕಪಿತ್ತ ಜಂಭೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಣೇಶನ ಆರಾಧನೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗಿಬಿಟ್ಟಿದೆ ಅಂದಮೇಲೆ ಯಾವುದೇ ವಿಘ್ನ ಖಂಡಿತವಾಗಿಯೂ ಬರೋದೇ ಇಲ್ಲ ಬಿಡಿ. ಸೊ ಇದು ಕೇವಲ ಈ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ, ಯಾವುದೇ ಒಂದು ಕೆಲಸ ಅಂತ ಹೇಳಿದಾಗ ನಾವು ಗಣಪತಿಯನ್ನು ಆರಾಧಿಸಿ ಆನಂತರ ಕೆಲಸ ಶುರು ಮಾಡ್ಕೊಳ್ತೀವಿ. ಸೊ ಪ್ರಥಮ ಪೂಜಿತ ಅಲ್ವಾ ನಮ್ಮ ಗಣಪ. ಹಾಗಾಗಿ ಬಹಳ ಖುಷಿ ಆಗ್ತಿದೆ ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ. ಯಾಕೆ ಅಂದರೆ ನಾವು ಸಾಧಾರಣವಾಗಿ ಸಕಲ ಕಲಾ ವಲ್ಲಭ ಅನ್ನೋ ಮಾತನ್ನು ಹೇಳ್ತಾ ಇರ್ತೀವಿ. ಯಾರಾದರೂ ಎಲ್ಲದರಲ್ಲೂ ಪರಿಣಿತರು ಇದ್ದಾರೆ, ಲಾವಲಿಯಾಗಿ ಗೊತ್ತಿದೆ ಇವರಿಗೆ ಅಂದರೆ, ನಾನು ನಿಮಗೆ ಸಕಲ ಕಲಾ ವಲ್ಲಭೆ ಅಂತ ಯಾವುದೇ ಅಡ್ಡೆ ತಡೆ ಇಲ್ಲದೆ ಕರಿಬಹುದು. ತುಂಬಾ ದೊಡ್ಡದಾದ ಕಾಂಪ್ಲಿಮೆಂಟ್ ಅನ್ಕೊಳ್ತೀರಾ? ನಾನಂತೂ ತುಂಬಾ ಹೃದಯದಿಂದಾನೇ ಹೇಳ್ತಾ ಇದ್ದೀನಿ. ಮೊದಲಿಗೆ ನನಗೆ ನಿಮ್ಮ ಹಿನ್ನೆಲೆ, ಹುಟ್ಟೂರು, ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ. ಓಕೆ, ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ಆದರೆ ತಂದೆಯವರು ಯಡಿಯೂರು ಹತ್ರ ಇರುವ ಅಮ್ಮನಹಟ್ಟಿ ಎನ್ನುವ ಒಂದು ಊರಿಂದ, ಮತ್ತು ನನ್ನ ತಾಯಿ ಕದರಮಂಗಳ, ಚನ್ನಪಟ್ಟಣದಲ್ಲಿ ಹತ್ತಿರ ಇರುವಂಥದ್ದು. ಸೊ ನನಗೆ ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮ, ಇದು ನಮ್ಮ ಕುಟುಂಬ. ಮತ್ತು ನಮ್ಮ ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಮಾಮ ಎಲ್ಲರೂ ಇದ್ದಾರೆ. ಸೊ ಇದು ಕೂಡು ಕುಟುಂಬ. ಸೂಪರ್ ಸೂಪರ್. ಈ ಬಾಲ್ಯದಿಂದಲೇ ಸಂಗೀತದಲ್ಲಿ ಏನಾದರೂ ಆಸಕ್ತಿ ಬಂದಿತ್ತಾ, ಅಥವಾ ಮನೇಲಿ ಯಾರಾದರೂ ಸಂಗೀತದ ಆರಾಧಕರು ಇದ್ರ? ಹೇಗೆ ಕತೆ? ಮನೇಲಿ ಸಂಗೀತದ ಉತ್ಸಾಹಿಗಳಿದ್ರು, ಆದರೆ ಯಾರೂ ಕಲ್ತಿರ್ಲಿಲ್ಲ. ಆದರೆ ನಮ್ಮ ಮನೇಲಿ ನಾನು 1 ವರ್ಷ ಇರೋದ್ರಿಂದನೂ ನನಗೆ ನೆನಪಿರೋದೇನೆಂದರೆ, ಯಾವಾಗಲೂ ಯಾವುದಾದ್ರೂ ಒಂದು ಹಾಡು
ಪ್ಲೇ ಆಗ್ತಾನೆ ಇರ್ತಾಯಿತ್ತು. ಸೊ ಅವಾಗೇ ಅಪ್ಪ ಎಷ್ಟೊಂದು ಸಿ ಡಿಗಳನ್ನ ತಂದಿಡ್ತಾಯಿದ್ರು, ಭಾವಗೀತೆ ಸಿ ಡಿಗಳು ಮತ್ತು ಚಲನಚಿತ್ರಗಳ ಸಿ ಡಿಗಳು ತಂದಿಟ್ಟಿದ್ರು. ಮತ್ತು ನನಗೆ ಎಷ್ಟೊಂದು ಶಿಶುಗೀತೆಗಳನ್ನು ಪ್ಲೇ ಮಾಡ್ತಾಯಿದ್ರು. ಬಣ್ಣದ ಹಕ್ಕಿ, ಕಿನ್ನರಿ ಇಂತಹ ಒಂದು ಸಿ ಡಿಗಳನ್ನ ಪ್ಲೇ ಮಾಡ್ತಾಯಿದ್ರು, ಬಿ ಆರ್ ಛಾಯಾ ಅವರು ಹಾಡಿರೋವಂಥ ಗೀತೆಗಳು. ಸೊ ಅದರಲ್ಲಿ ಭಾಳ ಒಳ್ಳೆಯವ್ರು ನಮ್ಮಿಸ್ಸು ಇಂತಹ ಹಾಡುಗಳನ್ನ ಕೇಳಿ ನಾವು ಬೆಳೆದಿದ್ದು. ಸೊ ನನಗೆ ಆವಾಗಿಂದನೂ ತುಂಬ ಉತ್ಸಾಹ ಇತ್ತು. ಮತ್ತು ನೃತ್ಯ ಅಂದರೆ ಹಾಡು ಜೊತೆಗೆ ನೃತ್ಯ, ಅದು ಕುಣ್ಕೊಂಡೇ ಹಾಡುವಂಥ ಎಲ್ಲ ಹಾಡುಗಳು ಇರ್ತಾಯಿತ್ತು. ಸೊ ಅದ್ರ ಜೊತೆಗೆ ಉತ್ಸಾಹ ಶುರುವಾಗಿದ್ದು. ಮತ್ತು ನಾನು 4 ವರ್ಷ ಇದ್ದಾಗ ನನ್ನ ತಾಯಿ ನನಗೆ ಭಾನುಪ್ರಭಾ, ವಿದುಷಿ ಭಾನುಪ್ರಭಾ ಅವ್ರ ಬಳಿ ಸಂಗೀತಕ್ಕೆ ಸೇರಿಸಿದ್ರು. ಇಲ್ಲಿ ಒಂದು ಕಥೆ ಏನಂದರೆ, ನಾನು 4 ವರ್ಷ ಇದ್ದಾಗ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರಂತೆ, ಇಲ್ಲ ತುಂಬ ಚಿಕ್ಕ ಹುಡುಗಿ, ಇಷ್ಟು ಚಿಕ್ಕ ಹುಡುಗಿಗೆ ಓದೋಕ್ಕೂ ಬರಲ್ಲ, ಸೊ ನಾನು ಹೇಳ್ಕೊಟ್ರು ಕಲಿಯೋಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದರು. ಸೊ ನಮ್ಮಮ್ಮ ಹೇಳಿದ್ರಂತೆ, ಒಂದು ಸಲ ಯಾವುದಾದ್ರೂ ಒಂದು ಪುಟ್ಟ ಶ್ಲೋಕ ಹಾಡಿಸಿ ನೋಡಿ, ನಿಮಗೆ ಕಲಿತಾಳೆ ಅಂತ ನಿಮ್ಗೆ ಅನಿಸಿದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಪರವಾಗಿಲ್ಲ, ಇನ್ನೂ ಒಂದು 2 ವರ್ಷ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರಂತೆ. ಸೊ ಅವರು ಒಂದು ಕ್ಲಾಸಲ್ಲಿ ಶುರು ಮಾಡಿ ಒಂದು ಶ್ಲೋಕ ಹೇಳಿಕೊಟ್ಟು, ಆಮೇಲೆ ಅವರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದಕ್ಕೆ ಆವಾಗಿಂದಾನೇ ಶುರು ಮಾಡಿದ್ರು ಕ್ಲಾಸ್. 4ನೇ ವಯಸ್ಸಿನಲ್ಲಿನ ನಿಮ್ಮ ಸಂಗೀತಾಭ್ಯಾಸ ಶುರು ಆಯಿತು. ಸೊ ಅಲ್ಲಿ ನಾನು ಶುರು ಮಾಡಿದ ಮೇಲೆ ಅವರು ಪ್ರತಿ ವರ್ಷ ತಿರುಪತಿಯಲ್ಲಿ ಉತ್ಸವಗಳು ಹೋಗ್ತಾ ಇದ್ವಿ ನಾವು, ಅಲ್ಲಿ ಮೆಟ್ಲೋತ್ಸವ ನಡೀತಾ ಇತ್ತು. ಸೊ ಅಲ್ಲಿ ನನಗೆ ಕೃಷ್ಣನ ವೇಷ ಧರಿಸಿ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಎಲ್ಲ ಇಡೀ ಸಂಗೀತ ಕ್ಲಾಸಲ್ಲಿ ನಾನು ಚಿಕ್ಕವಳಿದ್ದೆ ಎಲ್ಲರಿಗಿಂತ. ಸೊ ನನಗೆ ಕೃಷ್ಣನ ವೇಷ ಹಾಕಿ ಬೇರೆಯವರೆಲ್ಲ ಗೋಪಿಕೆಯರ ವೇಷ ಧರಿಸಿ ಅಲ್ಲಿ ಹೋಗಿ, ಅಲ್ಲಿ ದೇವರ ನಾಮಗಳನ್ನ ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ ಈ ಥರ ನಾವು ವೇಷದಲ್ಲೇನೆ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ನೀವು ತಿರುಪತಿಯಲ್ಲಿ ಕೃಷ್ಣನ ವೇಷಧಾರಿಯಾಗಿ ಹಾಡೋದಕ್ಕೆ ಹೋಗ್ತಾ ಇದ್ರಿ. ಬರಲ್ಲ, ಬಹುಶಃ ಇದು ಎಲ್ರಿಗೂ ದಕ್ಕುವಂತ ಭಾಗ್ಯ ಅಲ್ಲ, ನಿಮಗೆ ಪಾಲಿಗಿದು ಸೌಭಾಗ್ಯ. ಹೌದು, ಖಂಡಿತ. ಬಟ್ ಇದರಲ್ಲಿ ನಿಮಗೊಂದು ಸಂಗೀತ ಹಾಡ್ತಾ ಇದ್ದಾಳೆ, ಇವಳಿಗೆ ಎಲ್ಲೋ ಅದ್ರ ಬಗ್ಗೆ ಗಮನ ಇದೆ, ಬಹುಶಃ ಇದಕ್ಕೆ ಸೇರಿಸಿದ್ರೆ ಹೋಗ್ತಾಳೇನೋ ಈ ಒಂದು ದಾರಿಯಲ್ಲಿನೇ ಅಂತ ಹೇಳಿ ಮನೇಲಿ ಯಾರಿದ್ರ ಬಗ್ಗೆ ಹೆಚ್ಚು ಗಮನ ವಹಿಸಿದ್ದು? ನನ್ನ ತಂದೆ ತಾಯಿ ಇಬ್ಬರೂ ವಹಿಸಿದ್ರು. ಈಗ ಇದು ಅವರಿಗೆ ಆಬ್ವಿಯಸ್ಲಿ ಅವರಿಗೆ ಕಾಣ್ ಬಂತು, ಅಂದರೆ ಎದ್ದೆದ್ದು ಕಾಣ್ ಬಂತು ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಇನ್ನೊಂದು ಕತೆ, ನಮ್ಮಮ್ಮಂಗೆ ತುಂಬ ಇಷ್ಟ ಇದು. ಚಿಕ್ಕವಳಿದ್ದಾಗ ನನಗೆ ಮಲಗಿಸ್ಬೇಕಾದ್ರೆ ಅಮ್ಮ ಒಂದು ಲಾಲಿ ಹಾಡಿ ಮಲಗಿಸ್ತಾಯಿದ್ರು. ಸೊ ಅತ್ತಿತ್ತ ನೋಡದಿರು ಈ ಹಾಡನ್ನು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು, ಈಗಲೂ ತುಂಬ ಕೇಳ್ತೀವಿ. ಸೊ ಆಗ ಅವರು ಹಾಡಬೇಕಾದ್ರೆ ಒಂದು ಲೈನಲ್ಲಿ ಅದು ಹಾಲ ಕುಡಿಸುವರಂತೆ ಹೂವ ಮುಡಿಸುವರಂತೆ ಅಂತ ಒಂದು ಸಾಲು ಬರುತ್ತೆ. ಸೊ ಅದನ್ನ ಅಮ್ಮ ತಪ್ಪು ಹೇಳಿದ್ರಂತೆ. ಸೊ ನಾನು 2 years ಇದ್ದೆ ಅವಾಗ. ನಾನು ಇಲ್ಲ ಅದು ತಪ್ಪಲ್ಲ, ಅದು ಆ ಆರ್ಡರಲ್ಲಿ ಇಲ್ಲ, ಇನ್ನು ಬೇರೆ ಆರ್ಡರಲ್ಲಿದೆ, ಇದು ತಪ್ಪು ಅಂತ ನನಗೆ ತುಂಬ ಗೊತ್ತಿತ್ತು. ಸೊ ಅದು ಯಾವಾಗ ಒಂದು ತುಂಬ ರಾತ್ರಿ ಒಂದು 10 ಗಂಟೆ ಹಾಗೆ ನಮ್ಮಪ್ಪ ಇಲ್ಲ ಸರಿ ನೋಡಿ ಬಿಡೋಣ, ಬಿಕಾಸ್ ಅವಳು ಅಷ್ಟು ಶೋರಾಗಿ ಹೇಳ್ತಾ ಇದ್ದಾಳೆ ಅಂದರೆ ಇರೋ ಇರಬೇಕು ಅಂತ ಹೇಳಿ ಹೋಗಿ ಪ್ಲೇ ಮಾಡಿ ನೋಡಿದಾಗ ಗೊತ್ತಾಯ್ತಂತೆ ನಾನು ಕರೆಕ್ಟಾಗಿ ಹೇಳಿದ್ದೆ ಅಂತ. ಸೊ ಅವಾಗಿಂದನೂ 2 ಥಿಂಗ್ಸ್ ನಮ್ಮಮ್ಮಗೆ ತುಂಬ ಶೋರ್ ಇದ್ದಿದ್ದು ಏನಂದರೆ, ನನಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ, ಗ್ರಾಸ್ಪಿಂಗ್ ಇದೆ, ಮತ್ತು ಸೆಕೆಂಡ್ ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಇದೆ ಅಂತ, ಎರಡೂ ಶೋರ್ ಆಯಿತು. ಸೊ ಅಮ್ಮ ಅವತ್ತು ಹೇಳಿದಂಥ ತಪ್ಪನ್ನ ಆಗ್ಲೇ ಗುರುತಿಸಿದ್ರಿ ನೀವು. ಈಗ ನಾವು ಮಲ್ಗೋ ಹೊತ್ತಲ್ಲ, ಆದರೂ ಕೂಡ ಇವಾಗ ನಮ್ಮ ಗಮನ ಎಲ್ಲ ಹೇಮಾಶ್ರೀ ಮೇಲೆ ಇರಬೇಕು. ಸೊ ಅತ್ತ ಇತ್ತ ನಾವು ನೋಡೋ ಹಾಗಿಲ್ಲ. ಈಗ ನಮಗೂ ನೋಡದೇ ಇರೋ ಹಾಗೆ ನೀವು ಈ ಹಾಡು ಹೇಳಬೇಕಪ್ಪ, ಹೇಗೆ ಹೇಳ್ತೀರಿ? ತಾರೆಗಳ ಜರತಾರೆ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು ಹಾಲ ಕುಡಿಸುವರಂತೆ, ಹೂವ ಮುಡಿಸುವರಂತೆ, ವೀಣೆ ನುಡಿಸುವರಂತೆ ಸುತ್ತ ಮೆರೆದು, ವೀಣೆ ನುಡಿಸುವರಂತೆ ಸುತ್ತ ಮೆರೆದು, ವೀಣೆ ನುಡಿಸುವರಂತೆ ಸುತ್ತ ಮೆರೆದು, ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು, ನಿದ್ದೆ ಬರುವಲು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಸೂಪರ್ ಅಲ್ಲ? ಸೊ ಅಮ್ಮಂದಿರ ಪ್ರಭಾವ ಎಷ್ಟಿರುತ್ತೆ ನೋಡಿ ಮಕ್ಕಳ ಮೇಲೆ. ಬಹುಶಃ ಈ ಹಿನ್ನೆಲೆ ನಮಗೆ ಕುಟುಂಬದಿಂದ ಬರ್ತಾ ಇದ್ರೆ ನಮ್ಮ ಬೆಳವಣಿಗೆಯಲ್ಲಿ ಅದೆಲ್ಲೋ ಸಹಕರಿಸುತ್ತೆ ಅನ್ನೋದಕ್ಕೆ ನೀವೊಂದು ಸಾಕ್ಷಿಯಾಗಿ ನಮ್ಮ ಮುಂದೆ ಇವತ್ತು ಇರುವಂಥದ್ದು. ಇದ್ರ ಜೊತೆಗೆ ಸಂಗೀತ, ನೃತ್ಯ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನಿಮ್ಮ ಕಲಿಕೆ ಬಗ್ಗೆ ಕೂಡ ಮಾತಾಡೋದು ಅಷ್ಟೇ ದೊಡ್ಡದಾಗಿದೆ ವಿಚಾರ. ಇಷ್ಟೆಲ್ಲ
ಒಂದು ಪಠ್ಯೇತರ ಚಟುವಟಿಕೆ ಅಂತ ಹೇಳ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು. ಇದ್ರ ಜೊತೆಗೆ ಓದೋದ್ರಲ್ಲೂ ಕೂಡ ನೀವು ಅಷ್ಟೇ ಮುಂದಿದ್ರಿ. ಎಲ್ಲದಕ್ಕೂ ಹೇಗೆ ಸಮಯ ಮಾಡ್ಕೊಳ್ತಾ ಇದ್ರಿ? ಸೊ ಅದಾಗಲೇ ಆಗ್ತಿತ್ತು ಅಂತ ನಾನು ಹೇಳ್ತೀನಿ, ಬಿಕಾಸ್ ನನಗೆ ಟೈಮ್ ಟೇಬಲ್ ಅಥವಾ ಇದಾದ್ಮೇಲೆ ಇದೇ ಮಾಡಬೇಕು ಅಂತ ಇರ್ತಿರ್ಲಿಲ್ಲ. ಒಂದು ಏನಂದರೆ, ನನಗೆ ಗಾಡ್ಸ್ ಗ್ರೇಸ್, ನನಗೆ ಒಂದು ವಿಷಯನ ತಿಳ್ಕೊಂಡ್ರೆ ಅಥವಾ ಒಂದ್ಸಲ ಓದಿದ್ರೆ ಅಥವಾ ಒಂದ್ಸಲ ಕೇಳಿಸ್ಕೊಂಡ್ರೆ ಅದನ್ನು ನೆನಪಲ್ಲಿ ಉಳಿಯುತ್ತೆ. ಸೊ ದಟ್ ಈಸ್ ಒನ್ ಥಿಂಗ್ ನನಗೆ ಇರೋವಂಥದ್ದು, ಒಂದು ಗಾಡ್ಸ್ ಗಿವನ್ ಬ್ಲೆಸ್ಸಿಂಗ್ ಅದು. ಸೊ ಅದರಿಂದ ನಂಗೆ ತುಂಬ ಉಪಯೋಗ ಆಗ್ತಿತ್ತು. ಅಂದರೆ ಇವಾಗ ಒಂದ್ಸಲ ಪಾಠ ಕೇಳಿದ್ರೆ, ನನಗೆ ಕ್ಲಾಸಲ್ಲಿ ಕೂತು ಒಂದ್ಸಲ ಕರೆಕ್ಟಾಗಿ ಕೇಳಿದ್ರೆ ಮನೆಗೆ ಬಂದು ಅದನ್ನು ತುಂಬ ಸಲ ಓದಬೇಕು ಅಂತ ಇಲ್ಲ. ನಾಳೆ ಎಕ್ಸಾಮ್ ಇದ್ದರೆ ಇವಾಗ ಒಂದ್ಸಲ ಸುಮ್ಮನೆ ಪೇಜ್ನ ಒಂದ್ಸಲ ಓಕೆ ಇದು ಅಂತ ನೋಡಿದ್ರೆ ಸಾಕು. ಸೊ ಒಂದು ಫನಿ ಥಿಂಗ್ ಏನಂದರೆ, ನನಗೆ ಮ್ಯಾಥ್ಸ್ ಕೂಡ ನಾನು ತುಂಬ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮ್ಯಾಥ್ಸ್ ಎಲ್ಲ ಒಂದ್ಸಲ ನೋಡಿಕೊಂಡ್ರೆ, ಅಂದರೆ ಫಾರ್ಮುಲಾಗಳೆಲ್ಲ ನೋಡಿಕೊಂಡ್ರೆ ಅದು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇತ್ತು. ಸೊ ಆ ಒಂದು ಲಕ್ ಅವ್ರ ಆ ಬ್ಲೆಸ್ಸಿಂಗ್ ಇತ್ತು ಆಲ್ರೆಡಿ ಅಂತ ನಾನು ಹೇಳಿ ಬಯಸ್ತೀನಿ. ಸೊ ಒಂದು ರೀತಿ ಸಂಪೂರ್ಣ ವರದಿಂದ ಬಂದಂಥ ಅಲ್ವೇ? ಸೊ ಅಲ್ಲಿ ಬಂದ ಮೇಲೆ ಇವಾಗ ನಮ್ಮ ಹತ್ರ ಒಂದು ವರ ಇದ್ದಾಗ ಅದನ್ನು ಕರೆಕ್ಟಾಗಿ ಉಪಯೋಗಿಸಿದ್ರೆ ಐ ಥಿಂಕ್ ಅದು ವರ ಇರೋದಕ್ಕೂ ಒಂದು ಸಾರ್ಥಕ ಆಗತ್ತೆ. ಸೊ ಅದಾದಮೇಲೆ ನಮ್ಮ ತಂದೆ ತಾಯಿ ಸಪೋರ್ಟ್ ಯಾವಾಗಲೂ ಇರ್ತಾಯಿತ್ತು. ಅಂದರೆ 10th ಸ್ಟ್ಯಾಂಡರ್ಡ್ಗೆ ಹೋಗಿದ ತಕ್ಷಣ ಸಂಗೀತ ಬಿಡಬೇಕು, ನೃತ್ಯ ಬಿಡಬೇಕು ಅಂತ ಎಷ್ಟೊಂದು ಮನೆಗಳಲ್ಲಿ ಹೇಳ್ತಾರೆ. ಅಂಥ ಯಾವುದು ಪ್ರೆಷರ್ ನನಗಿರಲಿಲ್ಲ. ಅವರು ಕೇಳಿದ್ರು, ನಿನಗೆ ಡಿಸ್ಟರ್ಬ್ ಆಗುತ್ತಾ ಓದೋಕ್ಕೆ, ನಿನಗೆ ಟೈಮ್ ಬೇಕಾಗತ್ತಾ, ನೀನು ಬಿಡ್ತೀಯಾ ಅಂತ ಕೇಳಿದ್ರು. ಬಿಡಬೇಕು ಅಂತ ಹೇಳಲಿಲ್ಲ. ಸೊ ನಾನು ಹೇಳಿದೆ, ಇದ್ರ ಜೊತೆಗೆ ಸಂಗೀತ, ನೃತ್ಯ, ನಾಟಕ ಏನೇ ಇದೆ ಅದ್ರ ಜೊತೆಗೆ ಮಾಡಿಕೊಂಡು ನನಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಬರಲಿ ಅಂತ ನಾನು ಆ ಖುಷಿಯಿಂದ ಹೋದೆ. ಅವರಿಗೆ ಕಾನ್ಫಿಡೆನ್ಸ್ ಇತ್ತು, ಆದ್ರೆ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ನಿನಗೆ ಟೈಮ್ ಬೇಕಾ ಅಂತ ಕೇಳಿದ್ರು. ಸೊ ಟ್ಯೂಷನ್ಗೂ ಹೋಗೋದು ಬೇಡ, ಬಿಕಾಸ್ ಟೈಮ್ ಸಿಗಲ್ಲ. ಮ್ಯೂಸಿಕ್ ಕ್ಲಾಸಿಗೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳಿ ಟ್ಯೂಷನ್ಗೆ ಹೋಗಲಿಲ್ಲ. ಸೊ ಅದನ್ನು ಮಾಡಿಕೊಂಡು ನನಗೆ 10th ಸ್ಟ್ಯಾಂಡರ್ಡಲ್ಲಿ ಹೆಡ್ ಗರ್ಲ್ ಕೂಡ ಆಗಿದ್ದೆ ನಮ್ಮ ಸ್ಕೂಲಿಗೆ. ಸೊ ಅದ್ರ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೋ ಅಷ್ಟು ಅಂತ ಹೇಳಿದ್ದೆ. ಸೊ ಆಗ ಬೋರ್ಡ್ ಎಕ್ಸಾಮಲ್ಲಿ ನನಗೆ 96.8% ಬಂತು. ನಮ್ಮ ಸ್ಕೂಲಿನ ಟಾಪರ್ ಆಗಿದ್ದೆ ನಾನು. ಸೊ ನನಗನ್ಸೋದು ಸಂಗೀತ ಅಥವಾ ನೃತ್ಯ ಅದನ್ನು ಮಾಡಬೇಕಾದ್ರೆ ಇಟ್ಸ್ ಅ ಸಾರ್ಟ್ ಆಫ್ ಅ ಸ್ಟ್ರೆಸ್ ಬಸ್ಟರ್ ಅನ್ಸತ್ತೆ. ತುಂಬ 8 ಗಂಟೆ ಓದೋದಕ್ಕಿಂತ 2 ಅವರ್ ಫೋಕಸ್ಡಾಗಿ ಓದಿ, ಇನ್ನು 2 ಅವರ್ ನಾನು ನೃತ್ಯ ಅಥವಾ ಸಂಗೀತದಲ್ಲಿ ನನ್ನನ್ನು ನಾನೇ ತೊಡಗಿಸ್ಕೊಂಡ್ರೆ ನನಗೆ ಮೈಂಡ್ ಕಾಮ್ ಆಗುತ್ತೆ, ನನ್ನ ಫೋಕಸ್ಸು ಜಾಸ್ತಿ ಆಗುತ್ತೆ ನನಗನ್ಸಿರೋ ಪ್ರಕಾರ. ಯಾಕೆಂದರೆ ಇವಾಗ ಎಷ್ಟೊಂದು ಗ್ರೇಟ್ ಸೈಂಟಿಸ್ಟ್, ಇವಾಗ C.V. ರಾಮನ್ ಅವರಾಗ್ಬೋದು, ಆಲ್ಬರ್ಟ್ ಐನ್ಸ್ಟೈನ್ ಆಗ್ಬೋದು, ಅವರು ಎಲ್ಲರೂ ಮ್ಯೂಸಿಕ್ಕಲ್ಲಿ ತೊಡಗಿಸ್ಕೊಂಡಿದ್ರು. ಇವಾಗ C.V. ರಾಮನ್ ಅವ್ರದ್ದು ಎಷ್ಟೊಂದು ಸೈಂಟಿಫಿಕ್ ಪೇಪರ್ಸ್ ನೋಡಿದ್ರೆ ತಬಲಾದು ಹೇಗೆ, ಆ ಮೆಂಬ್ರೇನ್ ಹೇಗೆ ವರ್ಕ್ ಆಗುತ್ತೆ ಅಂಥ ಪೇಪರ್ಸ್ನೂ ಬರೆದಿದ್ದಾರೆ. ಇಟ್ಸ್ ನಾಟ್ ವೆರಿ ಫೇಮಸ್, ಆದರೆ ಅಂಥ ಪೇಪರ್ಸು ಬರೆದಿದ್ದಾರೆ. ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಅವರು ವಯಲಿನ್ ನುಡಿಸ್ತಾ ಇದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಈ ಥರ ಎಕ್ಸಾಂಪಲ್ಸ್ ನೋಡಿದ್ರೆ ನಾವು ಅದನ್ನ ಅಳವಡಿಸ್ಕೋಬೇಕು ಅಂತ ಅನ್ಸತ್ತೆ. ನಾವು ಬರೀ ಓದೋದು ಅಷ್ಟೇ ಮಾಡಿದ್ರೆ ಆಗಲ್ಲ, ಇಂಥದ್ರ ಜೊತೆಗೆ ಮಾಡಿದ್ರೆ ಓದಿಗೂ ಉಪಯೋಗ ಆಗತ್ತೆ. ಸೊ ಆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಇಲ್ಲಿ ಸೈನ್ಸ್ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಅದ್ರ ಜೊತೆಗೆ ಸಂಗೀತ ಅನ್ನೋದೊಂದು ಮೇಳೈಸಬೇಕು. ಸಂಗೀತ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಆಗತ್ತೆ ಅನ್ನುವಂಥದ್ದು. ಸೊ ಈ ಮ್ಯಾಜಿಕ್ ಬಗ್ಗೆ ಮಾತಾಡೋದು ಇನ್ನೂ ಸಾಕಷ್ಟಿದೆ. ಜೊತೆಗೆ ಕೇಳಿಗರ ಸಂದೇಶ ಕೂಡ ನಿಮ್ಮನ್ನ ಕಾಯ್ತಾ ಇದೆ. ಸೊ ನೀವು ಕೂಡ ಕೇಳಿದರೆ ಹೇಮಶ್ರೀ ಅವರಿಗೆ ಏನೇ ವಿಷಸ್ ಹೇಳೋದಿದ್ರು, ಪ್ರಶ್ನೆ ಕೇಳೋದಿದ್ರು, ಖಂಡಿತವಾಗಿ ನೀವು ನಮ್ಮ ವಾಟ್ಸಪ್ಗೆ ಸಂದೇಶವನ್ನು ತಲುಪಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಒಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಆಕಾಶವಾಣಿ ಬೆಂಗಳೂರು 101.3. ನಿಮ್ಮ ಫೇವ್ರೆಟ್ ಸಾಂಗ್ ಬಗ್ಗೆ ಕೇಳಿದಾಗ ನೀವು ಹೇಳಿದಂಥ ಫಸ್ಟ್ ಹಾಡು ಮಾನಸ ಸರೋವರ ಚಿತ್ರದ ಹಾಡು. ಯಾಕೆ ಈ ಹಾಡು ಇಷ್ಟವಾಗುತ್ತೆ? ಅದು ಇವತ್ತಿನ ಯೂತ್ಸ್ ಈ ಥರ ಹಾಡುಗಳನ್ನು ಇಷ್ಟಪಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ. ಯಾಕೆ ಈ ಹಾಡು ಇಷ್ಟ? ಒಂದು, ನನಗೆ ಅನ್ಸೋದು ಈ ಹಾಡು ತುಂಬ ಸೂತಿಂಗ್ ಆಗಿದೆ. ಮತ್ತು ಎರಡನೇದು, ಇದರಲ್ಲಿ ಬರುವಂಥ ಎಲ್ಲ ಲಿರಿಕ್ಸ್ ಏನಿದೆ, ಸೊ ಅದು ಯಾವುದೇ ಸಿಚುವೇಶನ್ಗೆ ರಿಲೆವೆಂಟ್ ಆಗಿರ್ಬೋದು. ಅಂದರೆ ಇದೊಂಥರ ರಿಡಲ್ಸಲ್ಲಿ ಮಾತಾಡ್ತಾ ಇರೋ ಹಾಗಿದೆ. ಅಂದರೆ ಒಂದೇ ಸಿಚುವೇಶನ್ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಇಲ್ಲ, ಅದನ್ನು ಯಾವುದೇ ಸಿಚುವೇಶನಲ್ಲಿ ನೀವು ಯಾವುದ್ರಲ್ಲಿದ್ರೂ ಅದ್ರ ಮೇಲೆ ಯು ಕ್ಯಾನ್ ರಿಫ್ಲೆಕ್ಟ್ ಇಟ್ ಅಂತ ಅನ್ಸುತ್ತೆ. ಸೊ ಅಂಥ ಲಿರಿಕ್ಸ್ ಇದೆ. ಐ ಥಿಂಕ್ ಇಟ್ಸ್ ಅ ವೆರಿ ಯುನೀಕ್ ಸಾಂಗ್ ಅಂತ. ಸೊ ಆಬ್ವಿಯಸ್ಲಿ ದ ಮ್ಯೂಸಿಕ್ ಇಸ್ ಅಮೇಝಿಂಗ್. ಸೊ ಇಲ್ಲಿ ನೀವು ಕೇವಲ ಸಂಗೀತ ಮಾತ್ರ ಅಲ್ಲ, ಸಾಹಿತ್ಯನೂ ಕೂಡ ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ. ಸೊ ಈ ಒಂದು ಸಾಹಿತ್ಯದ ಬಗೆಗಿನ ಒಲವು ಮೂಡಿದ್ದು ಹೇಗೆ?
ಒಂದು ಹೇಳಬೇಕು ಅಂದರೆ ನಾನು ಭಾವಗೀತೆ ಕಲಿಯೋದು ಶ್ರೀಮತಿ ಸುಪ್ರಿಯಾ ರಘುನಂದನ್ ರವರ ಬಳಿ. ಅವರು ಭಾವಗೀತೆ ಗುರುಗಳು ನನಗೆ. ಸೊ ನಾವು ಅವರ ಬಳಿ ಹಾಡನ್ನು ಕಲಿಯೋದರ ಜೊತೆಗೆ ಸಾಹಿತ್ಯಕ್ಕೆ ಅಷ್ಟೇ ಗಮನವಿಟ್ಟು ನಾವು ಕಲಿತೀವಿ. ಯಾಕಂದರೆ ಒಂದು, ನಾವು ಹಾಡುಗರಾಗಿಯೇ ಸಾಹಿತ್ಯದ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಒಂದಿದೆ. ಅದಲ್ಲದಲ್ಲೇ ಸಾಹಿತಿಗಳು ಎಷ್ಟು ಥಾಟ್ ಕೊಟ್ಟು ಅದನ್ನು ಮಾಡಿರ್ತಾರೆ. ಮತ್ತು ಯಾವಾಗ್ಲೂ ಒಂದು ಸಾಲನ್ನ ಓದಿದ್ರೆ ಅದ್ರ ಪದಾರ್ಥ ಬೇರೆ ಇರುತ್ತೆ, ಅದ್ರ ಭಾವಾರ್ಥ ಬೇರೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋ ಒಂದು ಮಜಾ, ಇಟ್ ಇಸ್ ಲೈಕ್ ಒಂದು ಒಗಟನ್ನು ಬಿಡಿಸಿ ಕೇಳ್ತೀವಲ್ಲ ಆ ಥರ ಅನ್ಸುತ್ತೆ. ಸೊ ಅಲ್ಲಿಂದ ಶುರು ಆಯ್ತು. ಅಂದರೆ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಸವಿಯುವುದು ಒಂದಿದೆಯಲ್ಲ, ಸೊ ಅದು ತುಂಬ ಖುಷಿ ಕೊಡುವಂಥದ್ದು. ಸೊ ಈಗ ನೀವು ಹೇಳಿದ್ರಿ ಪದಗಳ ಅರ್ಥ ಬೇರೆ ಇರುತ್ತೆ, ಭಾವಾರ್ಥ ಬೇರೆ ಇರುತ್ತೆ. ಸೊ ಅದೊಂದು ಒಳ ಅರ್ಥ ಅಂತ ಹೇಳ್ಬೋದು. ಸೊ ಯಾವ ಭಾವಗೀತೆ ನಿಮಗೆ ಹೆಚ್ಚು ಕಾಡುತ್ತೆ? ಈ ರೀತಿ ನೋಡೋದಕ್ಕೆ ಬೇರೆ ಅರ್ಥ ಬಟ್ ಒಳಗಿನ ಅರ್ಥವೇ ಸಾಲಲ್ಲಿ ಬೇರೆ ಇದೆ ಅಂತ ಹೇಳಿ ಯಾವ ಹಾಡು ನಿಮ್ಮನ್ನು ಹೆಚ್ಚು ಕಾಡ್ಬೋದು ಅಂಥದ್ದೊಂದು 2 ಸಾಲು ನಮಗಾಗಿ? ಒಂದು ಹಾಡು ಮೈಸೂರು ಅನಂತ ಸ್ವಾಮಿ ಅವರ ಒಂದು ಸ್ವರ ಸಂಯೋಜನೆಯಲ್ಲಿ. ಹೇಳದಿದ್ದರು ನೀನು ಎಲ್ಲವಲ್ಲೆನು ನಾನು, ಏನಿದೆ ಎಂದು ಎದೆಯಾಳದಲ್ಲಿ, ನಿನ್ನ ಕಣ್ಣಿನೊಳೇನು ನೋವು ತೇಲುತ್ತಲಿಹುದು, ಕರಿಮೋಡ ಸುಳಿದಂತೆ ಬಾನಿನಲ್ಲಿ, ಕರಿಮೋಡ ಸುಳಿದಂತೆ ಬಾನಿನಲ್ಲಿ. ಸೊ ಇದು ಒಂದು ಸಂಗೀತನೇ ತುಂಬ ಕಾಡುವಂತೆ ಇದೆ. ಅದಲ್ಲದಲ್ಲೇ ಇದರ ಸಾಹಿತ್ಯ ಕೂಡ ಕೇಳಿದಾಗ ಏನನ್ಸುತ್ತೆ, ಓಕೆ ಹೇಳಿದಿದ್ರು ನೀನು ಎಲ್ಲ ನನಗೆ ಗೊತ್ತು ಅನ್ನೋದು ಒಂದಿದೆ. ಆದರೆ ಅದ್ರ ಕೆಳಗೆ ನನಗನ್ಸೋದು ಈ ಒಂದು ಬಾಂಡಿಂಗ್ ಇದೆ ಅಲ್ಲ, ಅಂದರೆ ಏನು ಹೇಳ್ದಲ್ಲೇ ಹಾಗೆ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು, ಅವರ ಕಣ್ಣೋಟದಲ್ಲಿ ಆಗಲಿ ಅಥವಾ ಅವರ ಎಕ್ಸ್ಪ್ರೆಷನ್ನಲ್ಲಿ. ಅವ್ರೇನು ಹೇಳೋದು ಬೇಕಾಗಿಲ್ಲ, ಸುಮ್ಮನೆ ಅವ್ರನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓ ಈ ಥರ ಒಂದು ಸಿಚುವೇಶನಲ್ಲಿದ್ದಾರೆ, ಖುಷಿ ಆಗಿರ್ಬೋದು, ಬೇಜಾರಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ಅಂಥ ಒಂದು ಸಿಚುವೇಶನ್ ಬರುತ್ತಲ್ಲ, ಟು ಹ್ಯಾವ್ ಟು ಇಬ್ಬರು ಒಂದು ಬಾಂಡಿಂಗಲ್ಲಿರೋದು. ಸೊ ಆ ಅರ್ಥ ನನಗೆ, ಆ ಒಳ ಅರ್ಥ ನನಗೆ ತುಂಬ ಸೊಗಸಾಗಿದೆ ಅಂತ ಅನ್ಸುತ್ತೆ. ಸೂಪರ್. ಸೊ ಕಾಡೋ ಅಂಥ ಸಾಲುಗಳಿವು. ಹೌದು, ಸೂಪರ್. ಆದರೆ ನನಗೆ ತುಂಬ ವಿಶೇಷ ಅಂತ ಅನಿಸೋವಂಥದ್ದು ಈ ರೀತಿ ಸಂಗೀತ, ಸಾಹಿತ್ಯ, ನಾಟಕ ಇದರೊಳಗೇನೆ ನಿಮ್ಮನ್ನು ನೀವು ಅರ್ಪಿಸ್ಕೊಂಡ್ಬಿಟ್ಟಿದ್ದೀರಿ. ಈ ಮಧ್ಯೆ ನೀವು ಸಂಪೂರ್ಣ ಟೆಕ್ನಾಲಜಿ ಅಂತ ಹೇಳುವಂಥ ಈ ಕಂಪ್ಯೂಟರ್ ಕೂಡ ಅಷ್ಟೇ ಅರ್ಧ ಕುಡ್ಕೊಂಡ್ಬಿಟ್ಟಿದ್ದೀರಿ. ಸೊ ಜಾವಾ ಇರ್ಬೋದು, ಪೈಥಾನ್ ಇರ್ಬೋದು, ಹಾಗೆ ಕೋಡಿಂಗ್ನಲ್ಲಿ ನೀವು ಪರಿಣಿತಿ ಪಡೆದಿದ್ದೀರಿ, ಡೇಟಾ ಸೈನ್ಸು, ಅನಾಲಿಟಿಕ್ಸು, ಹೇಳ್ತಾ ಹೋದರೆ ಲಿಸ್ಟ್ ಬೆಳೀತಾ ಹೋಗ್ತದೆ. ಈವನ್ ನೀವು AI ಕೂಡ ಬಿಟ್ಟಿಲ್ಲ ಈಗ. ಸೊ ಇದರ ಜೊತೆಗೆ ಇದ್ರ ಮೇಲೆಲ್ಲ ನಿಮ್ಗೆ ಆಸಕ್ತಿ ಮೂಡಿದ ಹೇಗೆ? ಸೊ ಒಂದು, ನನಗೆ ಚಿಕ್ಕವಳಿದ್ದಾಗಿಂದನೂ ನನಗೆ ಲಾಜಿಕಲ್ ಆರ್ ಅನಾಲಿಟಿಕಲ್ ಪಝಲ್ಸ್ ಏನು ಬರುತ್ತೆ ಅಂಥದ್ರ ಮೇಲೆ ಆಸಕ್ತಿ ಇತ್ತು, ಮತ್ತು ನನಗೆ ಮಾಡೋದಕ್ಕೆ ಸುಲಭ ಆಗ್ತಿತ್ತು. ಸೊ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅಂತ ಕರೀತಾರೆ. ಸೊ ಅಂಥ ಪಝಲ್ಸ್ ಮಾಡೋದ್ರಲ್ಲಿ ನನಗೆ ಆಸಕ್ತಿ ಇತ್ತು. ಮತ್ತು ನನಗೆ 4ನೇ ಕ್ಲಾಸ್ನಲ್ಲಿರ್ಬೇಕಾದ್ರೆ ನನಗೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಟೀಚರ್ ನಾಗಲಕ್ಷ್ಮಿ ಮ್ಯಾಮ್ ಅಂತ, ಸೊ ಅವರು ಹೇಗೆ ಪಾಠ ಮಾಡೋರು ಅಂದರೆ, ಏನು ನಮಗೆ ಡೌಟ್ಸೇ ಇರಬಾರ್ದು. ಅಂದರೆ ಇವಾಗ ಒಂದ್ಸಲ ಪಾಠ ಮಾಡಿದ್ರೆ ಅದು ಹೋಗಿ ನಿಮ್ಮ ತಲೆಯಲ್ಲಿ ಕೂತ್ಬಿಡುತ್ತೆ. ಈಗಲೂ ನೀವು ಹೋಗಿ ಕೇಳಿದ್ರೆ ಅವ್ರ ಪಾಠ ಅಷ್ಟೇ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆ ಥರ ನಮಗೆ ತುಂಬ, ಅಂದರೆ ಅವರು ನಮ್ಮನ್ನು ಸ್ಟೂಡೆಂಟ್ಸ್ ಆಗಿ ನೋಡಿದ್ರು, ಅದ್ರ ಜೊತೆಗೆ ನಮ್ಮನ್ನ ಫ್ರೆಂಡ್ಸ್ ಆಗಿ ನೋಡಿ ನಮ್ಮ ಜೊತೆಲಿ ಅಷ್ಟೇ ಒಡನಾಟ ಇತ್ತು. ಸೊ ಮತ್ತು ಅವ್ರು ಹೇಳ್ಕೊಡ್ತಾ ಇದ್ದಿದ್ದು ಅಷ್ಟು ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ನನಗೆ ಕಂಪ್ಯೂಟರ್ನಲ್ಲಿ ತುಂಬ ಆಸಕ್ತಿ ಬೆಳೆದಿತ್ತು. ಮತ್ತು ಅದ್ರ ಜೊತೆಗೆ ಏನಾಯಿತು, 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ಗೆ ಬಂದಾಗೆಲ್ಲ ನಮಗೆ ಕೋಡಿಂಗ್ ಅಂತ ಇತ್ತು ICSEಯಲ್ಲಿ, ದಟ್ ಇಸ್ ಕಂಪಲ್ಸರಿ. ಸೊ ಅದನ್ನು ಮಾಡಬೇಕಾದ್ರೆ ನನಗೆ ತುಂಬ ಸುಲಭ ಆಗ್ತಾ ಇತ್ತು. ನನಗೆ ಅವಾಗ ಅರ್ಥ ಆಯಿತು, ದಟ್ ಈಸ್ ಒನ್ ಆಫ್ ಮೈ ಸ್ಟ್ರೆಂತ್ಸ್, ಅಂದರೆ ನನ್ನ ಅಂದರೆ ನನಗೆ ಒಂದು ಈಸಿಯಾಗಿ ಬರುವಂಥದ್ದು. ಸೊ ನನಗೆ ದಟ್ ವಾಸ್ ಮೈ ಸ್ಟ್ರೆಂತ್. ಮತ್ತು ನನ್ನ ಪ್ಯಾಷನ್ಸ್ ಇದ್ದಿದ್ದು ಬಯಾಲಜಿ ಸೈನ್ಸ್ ಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ, ಅಂದರೆ ನ್ಯೂರೋ ಸೈನ್ಸ್ ಅಂತ. ಇದೂ ಒಂದು ಟೀಚರಿಂದನೇ ಇನ್ಸ್ಪೈರ್ ಆಗಿದ್ದು ಅಂತ ಹೇಳಬೇಕು. 8th ನಮಗೆ ಭಾವನಾ ಮ್ಯಾಮ್ ಅಂತ ಒಬ್ಬರಿದ್ದರು. ಸೊ ಅವರಿಂದ ನನಗೆ ನ್ಯೂರೋ ಸೈನ್ಸ್ ಮತ್ತು ಬಯಾಲಜಿ ಅಲ್ಲಿ ತುಂಬ ಇಂಟ್ರೆಸ್ಟ್ ಬಂದಿತ್ತು. ಸೊ ನನಗೆ
ಈ ಕಂಪ್ಯೂಟರ್ ಸೈನ್ಸ್ದು ನಡ್ಸ್ಕೊಂಡು ಹೋದೆ. ಇವಾಗ ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ. ಮತ್ತು ಇವಾಗ ನನ್ನ ಪ್ಯಾಷನ್ ಇರೋದು ನ್ಯೂರೋ ಸೈನ್ಸ್ನಲ್ಲಿ. ಸೊ ನಾನಿವಾಗ ನೆಕ್ಸ್ಟ್ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಕೂಡ ಕಾಂಪ್ಯೂಟೇಷನಲ್ ನ್ಯೂರೋ ಸೈನ್ಸ್, ಅಂದರೆ AI ಇನ್ ನ್ಯೂರೋ ಸೈನ್ಸ್. ಸೊ ನನ್ನ ಸ್ಟ್ರೆಂತ್ಸ್ನ ನನ್ನ ಪ್ಯಾಷನಲ್ಲಿ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ನೆಕ್ಸ್ಟ್ ನನ್ನ ಮಾಸ್ಟರ್ಸ್ನಲ್ಲಿ ಮಾಡ್ತಾ. ಸೊ ಇದೊಂಥರ ಎಲ್ಲೋ ಒಂದು ಕಡೆ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ನನಗೆ ಬೇಕಾಗಿದ್ದ ವಿಷಯ ಜೊತೆ ಸಮ್ಮಿಳನ ಮಾಡಿದ್ವಿ ಅಂತ ಹೇಳಿದ್ರೆ ಬಹುಶಃ ಅದು ನಮಗೇನು ನಾವು ಗೆಲ್ಲಬೇಕು, ಗುರಿ ಮುಟ್ಟಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಸುಲಭವಾಗಿ ತಲುಪಬಹುದು ಅನ್ನೋದನ್ನ ನೀವು ಹೇಳಿ ಕೊಟ್ಟಿದ್ರಿ. ಸೂಪರ್. ಇದರ ಜೊತೆಗೆ ಇನ್ನೂ ತುಂಬ ವಿಶೇಷ ಅಂತ ಅನಿಸೋವಂಥದ್ದು, ವಿದ್ಯಾರ್ಥಿಗಳಿಗೆ ನೀವು ಹೋಗಿ ನಾಯಕತ್ವದ ಪಾಠಗಳನ್ನು ಮಾಡ್ತೀರಿ, ವ್ಯಕ್ತಿತ್ವ ವಿಕಸನ ಕುರಿತಾಗಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಸ್ಪೀಚ್ ಕೊಡ್ತೀರಿ. ಸೊ ಇದರಲ್ಲಿ ಒಂದು ಆಸಕ್ತಿ ಬಂದಿದ್ದು ಹೇಗೆ? ಇವನ್ ನೀವು ನಮ್ಮ ಕೆಲಸ ಕೂಡ ಬಿಟ್ಟಿಲ್ಲಪ್ಪ ಮಾತಾಡೋದು. ಸೊ ನಾನು ಚಿಕ್ಕವಳಿದ್ದಾಗಿಂದ ಒಂದು ಲೀಡರ್ಶಿಪ್ ಅನ್ನೋದಕ್ಕಿಂತ ಇವಾಗ ಯಾವುದಾದ್ರೂ ಒಂದು ಕೆಲಸ ಬಂದರೆ ನಾನು ಯೂಸ್ ಟು ಟೇಕ್, ಅಂದರೆ ನಾನು ಲೀಡರ್ಶಿಪ್ ಮಾಡ್ತಿದ್ದೆ. ಇವಾಗ ಒಂದು ಕೆಲಸ ಬಂದರೆ ಓಕೆ ಇದನ್ನು ಮಾಡಬೇಕು, ಇದು ವಹಿಸೋದಾಗಲಿ, ಒಂದು ಜವಾಬ್ದಾರಿ ವಹಿಸೋದಾಗಲಿ, ಅಥವಾ ಈ ಕೆಲಸ ಆದಮೇಲೆ ಇದಾಗಬೇಕು, ಎಲ್ಲರದು ಮಾಡಾಯ್ತಾ ಅಂತ ಎಲ್ಲ ನೋಡ್ಕೊಳ್ಳೋದಾಗಲಿ, ಅದು ನನಗೆ ತುಂಬ ಆಸಕ್ತಿ ಇರ್ತಾಯಿತ್ತು. ಸೊ ಅದನ್ನು ಮಾಡ್ತಾ ಇದ್ದಾಗ ನಮ್ಮ ಟೀಚರ್ಸ್ನೆಲ್ಲ ಗಮನಿಸ್ತಾಯಿದ್ರು. ಸೊ ಅದಕ್ಕೆ ನಾನು ಕ್ಲಾಸ್ ಲೀಡರ್ ಆಗಿದ್ದೀನಿ, ಕ್ಯಾಪ್ಟನ್ ಆಗಿದ್ದೀನಿ, ಹೆಡ್ ಗರ್ಲ್ ಆಗಿದ್ದೀನಿ. ಮತ್ತು 12th ಸ್ಟ್ಯಾಂಡರ್ಡ್ 11th and 12th ಕೂಡ ನಾನು ಅಸೋಸಿಯೇಟ್ ಹೆಡ್ ಗರ್ಲ್ ಆಗಿದ್ದೆ. ಸೊ ಅದೆಲ್ಲ ಮಾಡ್ತಾ ಬಂದಾಗ ಕೆಲವರು ಇದನ್ನು ಅಂದರೆ ಗುರುತಿಸಿ ಅವರೇ ಕೇಳಿದರು, ಈ ಥರ ಒಂದು ವೇದ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಮಕ್ಕಳಿಗೆ ನಾವು ಪ್ರೋಗ್ರಾಮ್ಸ್ ಮಾಡ್ತೀವಿ, ಅಲ್ಲಿ ನೀವೊಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಥವಾ ಲೀಡರ್ಶಿಪ್ ಬಗ್ಗೆ ಮಾಡ್ತೀರಾ ಅಂತ. ಇದು ಡ್ಯೂರಿಂಗ್ ಕೋವಿಡ್ ಆಗಿದ್ದು. ಸೊ ಅದು ಆನ್ಲೈನ್ ಇತ್ತು. ಆನ್ಲೈನಲ್ಲೂ ಕೂಡ ನಾನು ಎಷ್ಟೊಂದು ಆ್ಯಕ್ಟಿವಿಟೀಸ್ ಮಾಡೋ ಥರ ಎಲ್ಲ ಪ್ಲ್ಯಾನ್ ಮಾಡಿಸಿ, ಸೊ ಅದು ಮಾಡಿದ್ಮೇಲೆ ಈಗ ಕೂಡ ನನಗೆ ಕಾಲೇಜ್ನಲ್ಲಿ ಲೀಡರ್ಶಿಪ್ ಎಕ್ಸಲೆನ್ಸ್ ಸರ್ಟಿಫಿಕೇಷನ್ ಅಂತ ಒಂದು ಹಾರ್ವರ್ಡಿಂದ ಒಂದು ಮಾಡಿಕೊಂಡೆ. ಸೊ ಅದ್ರ ಜೊತೆಗೆ ನನಗನ್ಸೋದೇನೆಂದರೆ, ನಾವು ಒಂದು ಆರ್ಗನೈಸೇಷನಲ್ಲಿ ಲೀಡರ್ ಆಗ್ತೀವೋ ಇಲ್ವೋ, ಪ್ರತಿದಿನ ನಾವು ಲೀಡ್ ಮಾಡಬೇಕಾಗತ್ತೆ. ಸೊ ಅದರಿಂದ ನನಗೆ ಅದ್ರ ಬಗ್ಗೆ ಆಸಕ್ತಿ ಇದೆ. ಸೊ ಹಾಗಿದ್ರೆ ಇಲ್ಲಿ ಲೀಡರ್ಶಿಪ್ ಅಂತ ಹೇಳಿದ್ರೆ ಕೇವಲ ಒಂದು 4 ಜನನ ನಾವು ಲೀಡ್ ಮಾಡೋದಲ್ಲ, ನಮ್ಮನ್ನ ನಾವು ಲೀಡ್ ಮಾಡ್ಕೊಳ್ಳೋದು ಕೂಡ ಒಂದು ಲೀಡರ್ಶಿಪ್ ಕ್ವಾಲಿಟಿ. ಸೊ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕಾದ್ರೂ ಅದು ಬೇಕಲ್ವಾ? ಖಂಡಿತ. ಸೊ ಅದನ್ನೇ ನೀವು ಪಾಠ ಮಾಡ್ಲಿಕ್ಕೆ ಹೊರಟಿರೋದು. ಸೂಪರ್. ಇದ್ರ ಜೊತೆಗೆ ನೀವು ಕಲಾ ಭಾಗೀರಥಿ ಹಾಗೆ ಎವೋಕೇಟಿವ್ ವಾಯ್ಸಸ್ ಈ ರೀತಿ ಒಂದಷ್ಟು ಸಾಂಸ್ಕೃತಿಕ ವೇದಿಕೆಗಳ ಭಾಗ ಕೂಡ ಆಗಿದ್ದೀರಿ. ಹೌದು, ಆ ಬಗ್ಗೆ ಹೇಳಿ. ಸೊ ಎವೋಕೇಟಿವ್ ವಾಯ್ಸಸ್ ಅನ್ನೋದು ನಮ್ಮದು ಒಂದು ಭಾಷಣ ಮತ್ತು ಚರ್ಚೆ ಒಂದು ಕ್ಲಬ್ ನಮ್ಮ ಕಾಲೇಜ್ನಲ್ಲಿ. ನಾನು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದೇನೆ. ಸೊ ನಾವು ಏನಂದರೆ, ಇವಾಗ ಎಲ್ಲರ ಮನಸ್ಸಲ್ಲೂ ಒಂದು ವಿಷಯದ ಬಗ್ಗೆ ಏನಾದರೂ ಒಂದು ಅನಿಸಿಕೆಗಳನ್ನು ಇರುತ್ತೆ. ಆದರೆ ಅನಿಸಿಕೆಗಳನ್ನು ಜನರು ಯೂಶ್ವಲಿ ಹೇಳ್ಕೊಳಕ್ಕೆ ಹೋಗಲ್ಲ. ಎಸ್ಪೆಷಲಿ ಇವಾಗ ಚಿಕ್ಕ ಮಕ್ಕಳಾದರೆ ಹೇಳ್ಕೊಂಡು ಬಿಡ್ತಾರೆ. ಮತ್ತು ಇವಾಗ ಕ್ಲಾಸಿಗೆ ಸ್ಕೂಲ್ಗೆಲ್ಲ ಬಂದಮೇಲೆ ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ ಅಂತ ಹೇಳೋದು ಮಾತೇ ಕಡಿಮೆ ಮಾಡಿಬಿಡ್ತಾರೆ ಜನರು. ಸೊ ಈ ನಾವು ಒಂದು ಗ್ರೂಪ್ ಡಿಸ್ಕಷನ್ ಅಂತ ಬಂದಾಗ, ಅಥವಾ ಇವಾಗ ಕಾಲೇಜ್ನಲ್ಲಿ ಅಥವಾ ವರ್ಕ್ ಪ್ಲೇಸ್ನಲ್ಲಿ ಹೋದಾಗ ಮಾತಾಡೋದು ತುಂಬ ಮುಖ್ಯ. ನಮ್ಮ ಅನಿಸಿಕೆಗಳನ್ನ ಶೇರ್ ಮಾಡೋದು, ನಮ್ಮ ಐಡಿಯಾಸ್ನ ಅಭಿಪ್ರಾಯಗಳನ್ನ ಶೇರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಮಾತಾಡೋದು ಅಥವಾ ಒಂದು ಭಾಷಣ ಕೊಡೋದು, ಅಥವಾ ಸುಮ್ಮನೆ ಇವಾಗ ಇಬ್ಬರು ಸಿಕ್ಕಿದ್ರೆ ಅವ್ರ ಜೊತೆಲಿ ಮಾತಾಡುವಂಥದ್ದು, ಆ ಥರ ಆ್ಯಕ್ಟಿವಿಟೀಸ್ ಆಗಲಿ ಕಲಿಕೆಗಳನ್ನು ನಾವು ಎವೋಕೇಟಿವ್ ವಾಯ್ಸಸ್ನಲ್ಲಿ ಮಾಡ್ತೀವಿ ನಮ್ಮ ಕ್ಲಬ್ನಲ್ಲಿ. ಸೊ ಇದರಲ್ಲಿರೋರೆಲ್ಲ ಭಾಗಿಯಾಗಿರೋ ಮೆಂಬರ್ಸ್ ಎಲ್ಲರೂ ಅವರಿಗೆ ಈ ಥರ ಎಷ್ಟೊಂದು ಇವೆಂಟ್ಸ್ ಮಾಡಿ, ಕಾಂಪಿಟಿಷನ್ಸ್ ಮಾಡಿ ಅವರಿಗೆ ಇದನ್ನು ಕಲಿಯೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ. ಮತ್ತು ಕಲಾ ಭಾಗೀರಥಿ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ವೇದಿಕೆ. ಸೊ ಅದರಲ್ಲಿ ನಾಟಕ, ಸಂಗೀತ ಮತ್ತು ನೃತ್ಯ ಅದೆಲ್ಲನೂ ಮಾಡ್ತೀವಿ. ಮತ್ತು ಸ್ಟೇಟ್ ಲೆವೆಲಲ್ಲಿ VTU ಫೆಸ್ಟ್ ಅಂತ ನಡೆಯುತ್ತೆ. ಅದು ಎಲ್ಲ ಅಂದರೆ 200 ಕಾಲೇಜ್ಗಳು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಲಾಸ್ಟ್ 3 ಇಯರ್ಸಿಂದ ಟಾಪ್ 3ಯಲ್ಲೇ ಇದ್ದೀವಿ. ಮತ್ತು ಡಿಬೇಟ್ನಲ್ಲಿ ನನಗೆ ಕರ್ನಾಟಕ ಲೆವೆಲಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ VTU ಫೆಸ್ಟ್ನಲ್ಲಿ. ಸೊ ಐ ಥಿಂಕ್ ಎವೋಕೇಟಿವ್ ವಾಯ್ಸಸ್ಸಿಂದ ಇಲ್ಲಿ ಕಲಾ ಭಾಗೀರಥಿಗೂ ಉಪಯೋಗ ಆಗುತ್ತೆ ಆ ಥರ. ಸೊ ಎವ್ರಿಥಿಂಗ್ ಇಸ್ ಒಂದಂತೂ ನಂಗೆ ಕ್ಲಿಯರ್ ಆಯಿತು ಹೇಮಾ, ಸಂಗೀತ ಬಿಟ್ಟಿಲ್ಲ, ಮಾತನ್ನು ಬಿಟ್ಟಿಲ್ಲ, ಬರವಣಿಗೆ ಕೂಡ ನೀವು ಬಿಟ್ಟಿಲ್ಲ, ನಾಟಕಗಳನ್ನ ಕೂಡ ನೀವು ಬರಿತೀರಿ, ಕಿರುನಾಟಕಗಳನ್ನ ಬರೆದಿದ್ದೀರಿ. ಸೊ ಆ ಬಗ್ಗೆ ಹೇಳಿ, ಅದರಲ್ಲೂ ಕೂಡ ಹೇಗೆ ಆಸಕ್ತಿ ಬಂತು? ಸೊ ನಾವು ಸಂಭ್ರಮ ಸೌರಭ ಅಂತ ಒಂದು ಕಲಾ ವೇದಿಕೆ ಭಾಗ ಆಗಿದ್ದೀವಿ. ಅದರಲ್ಲಿ ಪ್ರತಿ ಮಾಸ 2ನೇ ಭಾನುವಾರ ಒಂದು ಪ್ರೋಗ್ರಾಮ್ ಇರುತ್ತೆ. ಸೊ ಅದರಲ್ಲಿ ಪ್ರತಿ ವರ್ಷ ಒಂದು ಮಕ್ಕಳ ಕಾರ್ಯಕ್ರಮ ಅಂತ ಇರುತ್ತೆ.
ನಾನು 8ನೇ ಕ್ಲಾಸ್ನಲ್ಲಿದ್ದಾಗ ನಾವು ಅಂದ್ಕೊಂಡ್ವಿ ಓಕೆ ಒಂದು ನಾಟಕ ಮಾಡೋಣ. ನನ್ನ ತಮ್ಮ ಮತ್ತು ಅವನ ಫ್ರೆಂಡ್ಸ್ ಒಂದು ಗ್ರೂಪ್ ಇತ್ತು. ಸೊ ಅವರಿಗೆಲ್ಲ ಒಂದು ನಾಟಕ ಮಾಡಿಸೋಣ ಮಕ್ಕಳಿಗೆ ಅಂತ. ಆದರೆ ಒಂದು ನಾಟಕ ಮಾಡೋದಾಗಲಿ ಹೌದು ಹಾಸ್ಯ ಇರಬೇಕು, ಆದರೆ ಅದ್ರ ಜೊತೆಗೆ ಒಂದು ಸಮಾಜಕ್ಕೆ ಮೆಸೇಜ್ ಇರಬೇಕು ಅಂತ. ಸೊ ಆವಾಗ ನಾನು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಕಾವೇರಿದು ತುಂಬ ಜಗಳ ಆಗ್ತಾಯಿತ್ತು, ಅದೆಲ್ಲ ಆಗಿತ್ತು. ಸೊ ನಾವು ಆ ವರ್ಷ ನಾವು ನೀರು ಅನ್ನೋ ಒಂದು ಥೀಮ್ ತಗೊಂಡು ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಒಂದು ಹಾಸ್ಯಕರವಾಗಿರೋ ಒಂದು ನಾಟಕ ಮಾಡಿದ್ವಿ, ನೀರು ಅಂತ. ಮತ್ತು ಮುಂದಿನ ವರ್ಷ ನಾವು ಅಂದರೆ ಸುಳ್ಳು ಸುದ್ದಿ ಅಂತ ಒಂದು ನಾಟಕ ಮಾಡಿದ್ವಿ. ವಾಟ್ಸಪ್ಪಲ್ಲಿ ಎಷ್ಟೊಂದು ಫೇಕ್ ನ್ಯೂಸ್ ಬರ್ತಾ ಇರುತ್ತೆ ಟಿ ವಿನಲ್ಲಾಗಲಿ. ಸೊ ಅದ್ರ ಬಗ್ಗೆ ಮಾಡಿದ್ವಿ. ನನಗನ್ಸೋದು ಏನಂದರೆ ಏನಾದರೂ ಒಂದು ಮೆಸೇಜ್ ಇದ್ದರೆ ನಾವು ಸುಮ್ಮನೆ ಜನರಿಗೆ ಹೋಗಿ ಒಂದು ಭಾಷಣ ಮಾಡೋದಾಗಲಿ ಸುಮ್ಮನೆ ಒಂದು ಮೆಸೇಜ್ ಕಳಿಸೋದ್ರಾಗೋದ್ರಿಂದ ಒಂದು ನಾಟಕ ರೂಪದಲ್ಲಿ ತೋರಿಸಿದ್ರೆ, ಒಂದು ಕಾಮಿಡಿ ಟೈಪಲ್ಲಿ ತೋರಿಸಿದ್ರೆ ಜನರಿಗೆ ಬೇಗ ಹೊಳೆಯುತ್ತೆ ಮತ್ತು ಉಳಿಯುತ್ತೆ ಕೂಡ ನೆನಪಿನಲ್ಲಿ. ಅವರಿಗೆ ನಾವು ಹೇಳಿದ ಮೆಸೇಜ್ ನೆನಪಿಲ್ಲದೆ ಇದ್ರೂ ಅವ್ರು ನಕ್ಕಿರೋದು ನೆನಪಿರುತ್ತೆ, ಆ ನಕ್ಕಿರೋದ್ರಿಂದ ಮೆಸೇಜು ನೆನಪಾಗತ್ತೆ. ಸೊ ಆ ಒಂದು ಥೀಮ್ನಲ್ಲಿ ನಾವು ನಾಟಕಗಳನ್ನ ಮಾಡ್ಕೊಂಡು ಬಂದ್ವಿ. ನಾಟಕ ಮಾಡೋದು ಅಂದ್ರೆ ಅಲ್ಲಿ ನೀವೇ ಬರೆದಿದ್ದು ಕಥೆ? ಅದು ನಾನೇ ಬರೆದಿದ್ದು. ಇಲ್ಲಿ ಬರವಣಿಗೆ ಇದೆ. ಹೌದು. ಸೂಪರ್. ಮತ್ತೊಂದು ಹಾಡು, ನಿಮ್ಮ ಫೇವ್ರೆಟ್ ಹಾಡು ಕಾಯ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ಯಾವಾಗ್ಲೂ ಗುನುಕ್ತಾರೆ ಹೇಮಾ ಮನೇಲಿದ್ರೆ ಟೈಮ್ ಸಿಕ್ಕಿದಾಗೆಲ್ಲ ಈ ಸಿನಿಮಾ ಹಾಡನ್ನು ಬಿಡಲ್ಲ ಅಪ್ಪ, ಬಂದರೆ ಸಾಕು ಕಾಯ್ತಾ ಇರ್ತಾಳೆ ಅಂತ ಹೇಳಿ ಯಾವ ಹಾಡನ್ನು ಹೇಳ್ಬೋದು? ಸಿನಿಮಾ ಹಾಡು ಅಂತ ತಗೊಂಡ್ರೆ ಸಿನಿಮಾ ಹಾಡು ಆ ಥರ ಅಂತ ಏನಿಲ್ಲ, ಯಾಕೆಂದರೆ ನನಗೆ ತುಂಬ ಫೇವ್ರೆಟ್ ಸಾಂಗ್ಸ್ ಇದೆ, ಸಿಕ್ಕಾಪಟ್ಟೆ ಲಿಸ್ಟ್ ದೊಡ್ಡದಿದೆ. ಮತ್ತು ನಾನು ಇವಾಗ ಕೋವಿಡ್ ಟೈಮಲ್ಲೆಲ್ಲ ಇದ್ದಾಗ ಒಂದು 15-16 ಅವರ್ ಹಾಡು ಕೇಳ್ತಾ ಇದ್ದೆ. ಅಂದರೆ ನಾನು ಎಚ್ಚರ ಎದ್ದಿದ್ದು ಅಷ್ಟು ಅವರ್ ನನಗೆ ಹಾಡು ಪ್ಲೇ ಆಗ್ತಾ ಇತ್ತು, ಬೇಕಿತ್ತು. ಸೊ ಏನೇ ಕೆಲಸ ಮಾಡ್ತಾ ಇದ್ರು, ನಾನು 12th ಇದ್ದೆ ಆವಾಗ. ಸೊ ಏನೇ ಕೆಲಸ ಮಾಡ್ತಾ ಇದ್ರು ಅಲ್ಲೊಂದು ಹಾಡು ಪ್ಲೇ ಆಗ್ತಾ ಇದೆ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ. ಇನ್ನೊಂದು ಕ್ವೆಶ್ಚನ್ ಕೇಳ್ಬಿಡ್ತೀನಿ ಮತ್ತೆ ಮುಂಚೆ, ಓದೋವಾಗ್ಲೂ ಹಾಡು ಕೇಳ್ತಾ ಇರ್ತೀನಿ? ಹೌದು. ಹೌದಾ? ಓದುವಾಗ್ಲೂ ಓದ್ಲಿಕ್ಕಾಗತ್ತಾ? ಆಗತ್ತೆ. ಸೊ ಹೇಗೆ ಗಮನ ಇಡೋದು ಹಾಗಿದ್ರೆ? ಹಾಡು ಕೇಳ್ತಾ ಓದಿನತ್ತ ಗಮನ ಇಡೋದು ಹೇಗೆ? ಹೌದು, ಅಂದರೆ ನನಗೆ ಹಾಡು ಅದ್ರ ಪಾಡಿಗೆ ನಡೀತಾ ಇರುತ್ತೆ, ಅದು ಒಂಥರ ಬ್ಯಾಕ್ಗ್ರೌಂಡ್ ಒಂದು ಫೀಲ್ ಕೊಡುತ್ತೆ. ಮತ್ತು ನನಗೊಂದು ಏನು ಅಬ್ಸರ್ವ್ ಮಾಡಿದ್ದೀನಿ, ಇವಾಗ ಟೆಕ್ನಿಕಲ್ ಅಥವಾ ಮ್ಯಾಥ್ ರಿಲೇಟೆಡ್ ಇದ್ದರೆ ನಂಗೆ ಬೇರೆ ಥರ ಹಾಡು ಪ್ರಿಫರ್ ಮಾಡ್ತೀನಿ, ಮತ್ತು ಥಿಯರಿಟಿಕಲ್ ಇದ್ದರೆ ಬೇರೆ ಥರ ಹಾಡು ಪ್ರಿಫರ್ ಮಾಡ್ತೀನಿ. ಸೊ ಆ ಥರ ಎಷ್ಟೊಂದು ನನಗೆ ಜಾನ್ರ ಸೊ ಡಿಫ್ರೆಂಟ್ ಇರುತ್ತೆ. ಸೊ ಆ ಥರ ನಾನು ಓದ್ಬೇಕಾದ್ರೆ ಬರಿಬೇಕಾದ್ರೆ ನನಗೆ ಹಾಡು ಪ್ಲೇ ಆಗ್ತಾ ಇರುತ್ತೆ ಯಾವಾಗ. ಸೂಪರ್. ತುಂಬ ವಿಭಿನ್ನ ವ್ಯಕ್ತಿತ್ವದ ಹುಡುಗಿ ಹೇಮಶ್ರೀ. ಸೊ ಮತ್ತಷ್ಟು ಮಾತಾಡೋಣ. ನಿಮ್ಮ ಸಂದೇಶ ಏನೇ ಇದ್ರು ಖಂಡಿತ ಕೇಳಿದ್ರೆ ನಮಗೆ ವಾಟ್ಸಪ್ ಮೂಲಕ ತಲುಪಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಯೂತ್ ಅವರ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಬೆಂಗಳೂರು 101.3 ನಮ್ಮ ಜೊತೆಯಾಗಿದ್ದಾರೆ ಹೇಮಶ್ರೀ ಯೋಗೇಶ್ ಅವರು. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಸಾಮಾನ್ಯವಾಗಿ ಹಾಡು ಅಥವಾ ಸಂಗೀತ, ಹಾಡುಗಾರಿಕೆ ಇದರಲ್ಲಿ ಇದ್ವಿ ಅಂದರೆ ಅದನ್ನೊಂದು ಪ್ರೊಫೆಷನ್ ಆಗಿ ತಗೋಬೇಕು. ಯಾವ್ದಾದ್ರು ಸಿನಿಮಾಗೆ ಹಾಡಿದ್ರೆ ಸಾಕಪ್ಪ, ನಾನೊಂದು ಪ್ಲೇಬಾಯ್ ಸಿಂಗರ್ ಆದರೆ ಸಾಕಪ್ಪ ಅಂಥೇಳಿ ಈ ಥರ ಯೋಚನೆ ಮಾಡೋರ ಪೈಕಿ ನೀವು ತುಂಬ ಡಿಫ್ರೆಂಟಾಗಿ ಕಾಣಿಸೋದು ಯಾಕಪ್ಪ ಅಂತ ಹೇಳಿದ್ರೆ, ಈ ಮ್ಯೂಸಿಕ್ಗೂ ನ್ಯೂರೋ ಸೈನ್ಸ್ಗೂ ಏನೋ ಒಂದು ಲಿಂಕ್ ಕೊಡ್ತೀರಾ? ಹೌದು. ಏನದು ಆ ವಿಚಾರ ಏನು? ಓಕೆ, ಸೊ ನನಗೆ ಹೇಳ್ದ ಹಾಗೆ ಆಲ್ರೆಡಿ ನ್ಯೂರೋ ಸೈನ್ಸು ಮತ್ತು ಮ್ಯೂಸಿಕ್ ಎರಡೂ ನನಗೆ ತುಂಬ ಹೃದಯಕ್ಕೆ ಹತ್ತಿರವಾಗಿರುವಂಥ ಸಬ್ಜೆಕ್ಟ್ಸು. ಸೊ ಅದು ಎರಡರ ಮಧ್ಯೆ ಏನು ಕನೆಕ್ಷನ್ ಇದೆ? ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಹಾಡು ಕೇಳಿದ್ರೆ ಮೂಡ್ ಚೆನ್ನಾಗಾಗತ್ತೆ ಅಥವಾ ಫೋಕಸ್ ಚೆನ್ನಾಗಾಗತ್ತೆ ಅಂತ, ಕರೆಕ್ಟು. ಬಟ್ ಅದರ ಸೈಂಟಿಫಿಕ್ ಬ್ಯಾಕಿಂಗ್ ಏನಿದೆ ಅಂತ, ಸೊ ಅದನ್ನು ಒಂದು ರಿಸರ್ಚ್ ಟಾಪಿಕ್ ಆಗಿ ತೊಗೊಂಡು ನಾನು 12th ಸ್ಟ್ಯಾಂಡರ್ಡಲ್ಲಿ ಮ್ಯೂಸಿಕ್ ಕಾಗ್ನಿಷನ್ ಲ್ಯಾಬ್ ಅಂತ ನೆಮ್ಹಾನ್ಸ್ನಲ್ಲಿ ಇದೆ, ಅಲ್ಲಿ ಡಾಕ್ಟರ್ ಶಾಂತಲಾ ಹೆಗ್ಡೆ ಅವರು ನನಗೆ ಮೆಂಟರ್ ಮಾಡಿದರು ಈ ಪ್ರಾಜೆಕ್ಟ್ಗೆ. ಸೊ ಇದ್ರ ಬಗ್ಗೆ ನಾನು ಒಂದು ಪ್ರಾಜೆಕ್ಟ್ನ ಮಾಡಿ 12th ಸ್ಟ್ಯಾಂಡರ್ಡಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೆ. ಮತ್ತು ಈ ಟಾಪಿಕ್ ಬಗ್ಗೆ ನಮ್ಮ ತಂದೆ ಅವ್ರ ಫ್ರೆಂಡ್ಸ್ ಜೊತೆಲಿ ಮಾತಾಡಬೇಕಾದ್ರೆ ರೋಟ್ರಿಯಲ್ಲಿ ಅವರು, ನಮ್ಮಪ್ಪ ರೋಟ್ರಿ ಪಾರ್ಟ್ ಆಗಿದ್ದಾರೆ. ಸೊ ಅಲ್ಲಿ ಸ್ಪೀಕರ್ ಮೀಟ್ಸ್ ಅಂತ ಮಾಡ್ತಾರೆ ಪ್ರತಿ ವಾರ ಪ್ರತಿ ರೋಟ್ರಿ ಕ್ಲಬ್ನಲ್ಲಿ. ಸೊ ಅವರಿಗನ್ನಿಸ್ತು ಇದು ತುಂಬ ರಿಲೆವೆಂಟ್ ಆಗಿರುತ್ತೆ. ಅಂದರೆ ನ್ಯೂರೋ ಸೈನ್ಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್, ನಾವು ಯಾಕೆ ಮ್ಯೂಸಿಕ್ ಮತ್ತು ನೃತ್ಯ ಮತ್ತು ಸಂಗೀತನ ಯಾಕೆ ಬಿಟ್ಕೊಡ್ಬಾರ್ದು, ಯಾಕೆ ಎಲ್ಲರ ಜೀವನದ ಭಾಗವಾಗಬೇಕು ಅದು ಅನ್ನೋದು ಒಂದು ವಿಷಯ ಇಟ್ಕೊಂಡು 2021 ಈ ಟಾಪಿಕ್ ಬಗ್ಗೆ ನಾನು ರಿಸರ್ಚ್ ಮಾಡಿದ್ದು ಮತ್ತು ಪ್ರೆಸೆಂಟ್ ಮಾಡಿದ್ದು ಆಲ್ಮೋಸ್ಟ್ 125 ಕ್ಲಬ್ಸ್ನಲ್ಲಿ ಸ್ಪೀಕರ್ ಮೀಟ್ ಮಾಡಿದ್ದೇನೆ. ಮತ್ತು VET ಕಾಲೇಜ್ ಮತ್ತು ಬೇರೆ ಕಾಲೇಜ್ಗಳಲ್ಲೂ ಕೂಡ ಇದನ್ನು ಪ್ರೆಸೆಂಟ್ ಮಾಡಿದ್ದೀನಿ. ಮತ್ತು ಈ ನ್ಯೂರೋ ಸೈನ್ಸ್ಗೂ ಮ್ಯೂಸಿಕ್ಗೂ ಡಾನ್ಸ್ಗೂ ಇರೋವಂಥ ಒಂದು ಲಿಂಕ್ ಏನಿದೆ, ಅದರಿಂದ ನಾವು ಸ್ಟೂಡೆಂಟ್ಸ್ ಆಗಿ ಹೇಗೆ ಉಪಯೋಗ ಪಡ್ಕೊಳ್ಬೋದು ಅಥವಾ ಇವಾಗ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಆಗಿ ಹೇಗೆ ಉಪಯೋಗ ಪಡ್ಕೊಳ್ಬೋದು, ದ್ಯಾಟ್ ಈಸ್ ದ ನನ್ನ ರಿಸರ್ಚ್ ಪಾಯಿಂಟ್ ಇರೋದು. ಸೂಪರ್. ಇದರ ಜೊತೆಗೆ ನೀವು
ಪ್ಲೇಬ್ಯಾಕ್ ಸಿಂಗರ್ ಕೂಡ ಹೌದು, ಸಿನಿಮಾಗೂ ಕೂಡ ಹಾಡಿದ್ದೀರಿ, ಅದನ್ನ ಏನು ಬಿಟ್ಟಿಲ್ಲ ನೀವು. ಸೊ ಆ ಅವಕಾಶ ಸಿಕ್ಕಿದ್ದು ಹೇಗೆ, ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಇದು ನನಗೆ ಹೇಗೆ ಅವ್ರಿಗೆ ನನ್ನ ಕಾಂಟ್ಯಾಕ್ಟ್ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರು ಕಾಲ್ ಮಾಡಿ ಈ ಥರ ಒಂದು ಹಾಡು, ಒಂದು ಮಕ್ಕಳ ಒಂದು ಫಿಲ್ಮ್ಗೆ ಒಂದು ಹಾಡು ಬೇಕು ಅಂತ ಹೇಳಿ ನಾನು 11th ಅವರು ಕರೆಸಿ ನಹಿ ಜ್ಞಾನೇನ ಸದೃಶಂ ಅಂತ ಒಂದು ಮೂವಿಯಲ್ಲಿ ಹಾಡಿದ್ವಿ. ಟೀಚರ್ ಅಂದರೆ ಮಕ್ಕಳು ಹೇಗೆ ಅವರ ಪಾಠವನ್ನು ಬೇಜಾರು ಮಾಡ್ಕೊಳ್ತಾರೆ ಅಥವಾ ಏನು ತುಂಬ ಬೋರಿಂಗ್ ಕ್ಲಾಸಸ್ ಇರುತ್ತೆ ಅನ್ನೋ ಒಂದು ಐಡಿಯಾಲಿ ತುಂಬ ಒಂದು ಫನ್ನಿ ಪೆಪ್ಪಿ ಸಾಂಗ್ ಒಂದು ಹಾಡಿದ್ದೆ. ಮತ್ತು ಇನ್ನೊಂದು ರಂಗಸಮುದ್ರ ಅಂತ ಒಂದು ಮೂವಿಯಲ್ಲಿ ಹೋಗತ್ಲಾಗ ಅಂತ ಒಂದು ರೊಮ್ಯಾಂಟಿಕ್ ಸಾಂಗ್, ಆ ಒಂದು ಹಾಡನ್ನು ಹಾಡಿದ್ದೆ. ಸೊ ಹೇಮಶ್ರೀ ಈಗ ರೊಮ್ಯಾಂಟಿಕ್ ಹಾಡು ಹಾಡಿದ್ರೆ ಹೇಗೆ ಕೇಳಿಸುತ್ತೆ ಅನ್ನೋದು ನಾವು ಕೇಳಬೇಕು. ಸೊ ಅದೇ ಹಾಡು. ಹೋಗತ್ಲಾಗ ನಂಗ 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 ಏನಾತೋ, ನೋಡ್ತಾ ನೋಡ್ತಾ ಹೃದಯ ಕುಣಿತೈತೋ. ಹೋಗತ್ಲಾಗ ನಂಗ 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 ಏನಾತೋ, ನೋಡ್ತಾ ನೋಡ್ತಾ ಹೃದಯ ಕುಣಿತೈತೋ. ಸೂಪರ್ ಸೂಪರ್. ಮಕ್ಕಳ ಹಾಡುಗಳನ್ನ ಕೂಡ ನೀವು ಬಾಲ್ಯದಿಂದಲೇ ಶಿಶುಗೀತೆ ಕೇಳಿ ಬೆಳೆದವರು, ಕುಣಿದು ಕೂಡ ಕೇಳ್ಕೊಂಡು ಬೆಳೆದಂಥವ್ರು ನೀವು. ಸೊ ಆ ರೀತಿ ಈಗ ನಿಮಗೆ ಅಂಥ ಹಾಡುಗಳನ್ನು ನೀವು ಹಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಎಷ್ಟು ಖುಷಿ ಆಗತ್ತಲ್ಲ? ತುಂಬ ಖುಷಿಯಾಗತ್ತೆ. ಯಾಕಂದರೆ ನಾವು ಹುಟ್ಟಿದಾಗಿಂದನೂ ಅದ್ರ ಜೊತೆಗೆ ಬೆಳೆದು ಈಗ ಅಂಥ ಹಾಡನ್ನ ಹಾಡೋಕ್ಕೊಂದು ಅವಕಾಶ ಬಂದಾಗ ಐ ಥಿಂಕ್ ತುಂಬ ಹೆಮ್ಮೆ ಆಗುತ್ತೆ ಒಂದು, ಮತ್ತು ತುಂಬ ಖುಷಿನೂ ಆಗುತ್ತೆ. ಯಾವ ಶಿಶುಗೀತೆ ತುಂಬ ಇಷ್ಟ ನಿಮಗೆ? ನನಗೆ ನಾನು ಹೇಳ್ದಂಗೆ ಆಲ್ರೆಡಿ ನಮ್ಮ ಸ್ಕೂಲ್ ಅಂತ ಸ್ಕೂಲು ಇಲ್ಲ ಎಲ್ಲೋನು, ಅದು ತುಂಬ ಇಷ್ಟ. ಮತ್ತು ಭಾಳ ಒಳ್ಳೆಯವ್ರು ನಮ್ಮ ಮಿಸ್ಸು, ಆ ಹಾಡು ತುಂಬ ಇಷ್ಟ. ಅದೊಂದು 2 ಹಾಡು, 2 ಸಾಲು. ಭಾಳ ಒಳ್ಳೆಯವ್ರು ನಮ್ಮ ಮಿಸ್ಸು, ಏನು ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಒಂದು ರೀತಿ ಛಾಯಾ ಅವ್ರ ಧ್ವನಿಯಲ್ಲೇ ಬಂದಂಗಿತ್ತು ಹಾಡು. ಸೊ ಬಹಳ ಖುಷಿ ಆಯಿತು. ಇದ್ರ ಜೊತೆಗೆ ನಿಮ್ಮ ಒಂದು ಕೆಲಸ ಹೇಗಪ್ಪ ಸಾಗ್ತಾ ಇದೆ ಅಂದರೆ, ಓದಿನ ಜೊತೆಗೆ ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಟಾಪಿಕ್ಸ್ ಇರುತ್ತಲ್ಲ, ಅದು ಇಂಟರ್ನ್ಶಿಪ್ಗಿರ್ಬೋದು ಅಥವಾ ಮಕ್ಕಳ ಒಂದು ಅಂಗವೈಕಲ್ಯ ಮಕ್ಕಳ ಮೇಲೆ ಇರ್ಬೋದು, ಆ ರೀತಿಯೆಲ್ಲ ಟಾಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ನೀವು ಹೇಗೆ ಸ್ಟಡಿ ಮಾಡ್ತೀರಾ? ಯಾರು ನಿಮಗೆ ಗೈಡ್ ಮಾಡ್ತಾರೆ ಈ ಥರದಕ್ಕೆಲ್ಲ? ಸೊ ಇವಾಗ ಪ್ರತಿ ಟಾಪಿಕ್ಗೂ ಬೇರೆ ಬೇರೆ ಮೆಂಟರ್ಸ್ ಇರ್ತಾರೆ. ಒಂದು ಏನಂದರೆ, ಇವಾಗ ನಾನು ಒಂದು ಟಾಪಿಕ್ನ ನಾನು ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಾಗ ಆಬ್ವಿಯಸ್ಲಿ ಆಲ್ರೆಡಿ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರೋವಂಥ ಮೆಂಟರ್ನ ಹುಡುಕಬೇಕು ಫಸ್ಟು. ಸೊ ನಾನು ನಮ್ಮ ತಂದೆ ತಾಯಿ ಹತ್ರ ಮಾತಾಡಿ ಅವ್ರಿಗೆ ಯಾರ ಕಾಂಟ್ಯಾಕ್ಟ್ಸ್ ಇದ್ದರೆ ಅವ್ರು ಮಾತಾಡ್ತಾರೆ ಒಂದು. ಅದಲ್ದಲ್ಲೇ ನಾನು ಒಂದು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದಾಗ ನನಗೆ ಯಾರ್ಯಾರು ಕಾಂಟ್ಯಾಕ್ಟ್ ಸಿಗುತ್ತೋ, ಇಮೇಲ್ ಎಲ್ಲರದು ಇದ್ದೇ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಮೇಲ್ ಕಳಿಸ್ತೀನಿ, ಈ ಥರ ಒಟ್ಟು ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಮಾಡಬೇಕಿದೆ, ಸ್ವಲ್ಪ ಸಹಾಯ ಮಾಡ್ಬೋದಾ ಅಂತ. ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಒಂದು ಜೆನ್ಯೂನ್ ಇಂಟ್ರೆಸ್ಟ್ ಇದ್ದಾಗ ಅವರು ರೆಸಿಪ್ರೊಕೇಟ್ ಮಾಡ್ತಾರೆ. ಸೊ ದಟ್ ಈಸ್ ನನಗೆ ಅದೊಂದು ತುಂಬ ಲಕ್ ಅಂತ ಹೇಳ್ಬೋದು. ನನಗೆ ಅನ್ನೋದಕ್ಕಿಂತ ಯಾರಿಗಾದ್ರೂ ನಾವು ಒಂದು ಇಂಟ್ರೆಸ್ಟ್ ತೋರಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅಷ್ಟೇ ಖುಷಿಯಿಂದ ದೇ ವಿಲ್ ರೆಸಿಪ್ರೊಕೇಟ್. ಅಂದರೆ ಸ್ಟೂಡೆಂಟ್ಸ್ ಇದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರು ಮಾಡ್ತಾರೆ ಅಂದರೆ ಅವರು ಗೈಡ್ ಮಾಡೋದಕ್ಕೆ ತುಂಬ ಖುಷಿ ಪಡ್ತಾರೆ. ಸೊ ಯಾಕೆ ಅಂದರೆ ಇವತ್ತಿನ ಎಷ್ಟೋ ಜನ ಯೂತ್ಸ್ಗೆ ಅವ್ರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೆ, ಬಟ್ ಅದಕ್ಕೆ ಕರೆಕ್ಟಾಗಿ ಗೈಡ್ ಮಾಡೋರು ಸಿಕ್ಕಿಲ್ಲ ಅಂತ ಹೇಳಿ ಆ ಕೆಲಸ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಅಂಥವ್ರಿಗೆ ಇದೊಂದು ಮೆಸೇಜ್ ಆಗ್ಬೋದು. ಸೊ ಅವ್ರು ಯಾರು ಬೇಕು, ಯಾರು ಮಾರ್ಗದರ್ಶನ ಬೇಕು, ಅವರನ್ನ ಸತತವಾಗಿ ಹುಡುಕುವಂತ ಪ್ರಯತ್ನ. ಸೊ ಎಲ್ಲರಿಗೂ ಅಷ್ಟು ಸುಲಭವಾಗಿ ಗುರು ಸಿಗೋದಿಲ್ಲ. ಹೌದು. ಸೊ ಗುರು ಸಿಗೋದಕ್ಕೂ ತುಂಬಾ ಪುಣ್ಯ ಮಾಡಿರ್ಬೇಕು. ಹಾಗೆ ನೋಡಿದ್ರೆ ನೀವು ತುಂಬಾ ಲಕ್ಕಿ, ನಿಮಗೆ ಪ್ರತಿ ಹಂತದಲ್ಲೂ ಒಳ್ಳೆ ಗುರುಗಳು ಸಿಗ್ತಾ ಹೋಗಿದ್ದಾರೆ. ಸೊ ನಿಮ್ಮ ಗುರುಗಳ ಬಗ್ಗೆ ಹೇಳಿ. ಸೊ ನನಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನಾನು ಹೇಳಿದ ಹಾಗೆ ಭಾನುಪ್ರಭಾ ಅವರ ಹತ್ರ ಅಭ್ಯಾಸ ಮಾಡಿದ್ದೇನೆ. ನಂತರ ಶರತ್ ಅವರ ಹತ್ರ ಅಭ್ಯಾಸ ಮಾಡಿದ್ದೇನೆ. ಮತ್ತು ಬಾಲಸುಬ್ರಹ್ಮಣ್ಯ ಶರ್ಮಾ ಅವರ ಹತ್ರ, ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ ಅವರ ಹತ್ರ ಅಭ್ಯಾಸ ಮಾಡಿದ್ದೇನೆ. ಮತ್ತು ಈಗ ವಿದ್ವಾನ್ ಶ್ರೀವತ್ಸ ಅವರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೀನಿ. ಭಾವಗೀತೆಯನ್ನು ನಾನು ಗುರು ಶ್ರೀಮತಿ ಸುಪ್ರಿಯಾ ರಘುನಂದನ್ ರವರ ಬಳಿ ಅಭ್ಯಾಸ ಮಾಡ್ತಿದ್ದೆ. ಮತ್ತು ಭರತನಾಟ್ಯನ ನಾನು ಹೇಮಾ ಪ್ರಭಾತ್ ರವರ ಬಳಿ ಅಭ್ಯಾಸ ಮಾಡ್ತಾ ಇದ್ದೀನಿ. ಸೊ ಇವರೆಲ್ಲ ನನ್ನ ಗುರುಗಳು. ಸೊ ಭರತನಾಟ್ಯ ಅದರ ಜೊತೆಗೆ ಡ್ಯಾನ್ಸ್ನಲ್ಲಿ ಎಷ್ಟೊಂದು ಫಾರ್ಮ್ಸ್ ಇದೆ. ಸೊ ನೀವು ಆಯ್ಕೆ ಮಾಡ್ಕೊಂಡಿರೋದು ಭರತನಾಟ್ಯ. ಹೌದು. ಈ ಒಂದು
ನೃತ್ಯ ಅಂತ ಹೇಳಿ ಬಂದಾಗ ಅದು ಕೂಡ ಎಷ್ಟೋ ಭಾವನೆಗಳನ್ನ ನಮ್ಮ ಆಂಗಿಕ ಅಭಿನಯಗಳ ಮೂಲಕನೇ ಹೊರಹಾಕುವಂಥದ್ದು. ಸೊ ಇದಕ್ಕೂ ಕೂಡ ತುಂಬಾ ಸಮಯ ಬೇಕು, ಜೊತೆಗೆ ಒಂದಷ್ಟು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು. ಸೊ ನಾವು ಡ್ಯಾನ್ಸಿಗೆ ನಮ್ಮನ್ನ ಅರ್ಪಿಸ್ಕೊಳ್ಬೇಕಂದ್ರೆ ನಮ್ಮ ಜೀವನ ಶೈಲಿ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ನೀವು ಹೇಗೆ ಅದಕ್ಕೆ ಪ್ರಿಪೇರ್ ಆಗ್ತೀರಿ? ಸೊ ಇವಾಗ ನಾವು ಡಾನ್ಸ್ ಮಾಡಬೇಕು ಅಂದಾಗ ಫಿಸಿಕಲ್ ಮೂಮೆಂಟ್ಸ್ಗೆ ನಮಗೆ ಸ್ಟ್ಯಾಮಿನಾ ಚೆನ್ನಾಗಿರಬೇಕು, ಮತ್ತು ಅದ್ರ ಜೊತೆಗೆ ನಮ್ಮ ಎಕ್ಸ್ಪ್ರೆಷನ್ಸ್ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಇವಾಗ ನಾವು ಆಡಿಯನ್ಸ್ ಮುಂದೆ ಡ್ಯಾನ್ಸ್ ಮಾಡಿದಾಗ ಹೌದು ನಮ್ಮ ಮೂವ್ಮೆಂಟ್ಸ್ನ ನೋಡ್ತಾರೆ, ಬಟ್ ಅದಕ್ಕಿಂತ ನಮ್ಮ ಎಕ್ಸ್ಪ್ರೆಷನ್ಸ್ನ ಅವರು ಜಾಸ್ತಿ ಗಮನಿಸ್ತಾರೆ ಅಂತ ನನಗನ್ಸೋದು. ಸೊ ಅದ್ರ ಮೇಲೆ ತುಂಬ ನಾವು ಫೋಕಸ್ ಮಾಡಬೇಕಾಗತ್ತೆ. ಮತ್ತು ನಾವು ಡಾನ್ಸ್ ಜೊತೆಗೆ ನಾನು ಪ್ರಭಾತ್ ಕಲಾವಿದರ ಭಾಗಿಯಾಗಿದ್ದೀನಿ ಕೂಡ. ಸೊ ಅಲ್ಲಿ ಕೂಡ ನಾವು ಫೋಕಸ್ ಮಾಡೋದು ಜಾಸ್ತಿ ನಮ್ಮ ಇವಾಗ ಮುಖದ ಎಕ್ಸ್ಪ್ರೆಷನ್ ಆಗ್ಬೋದು ಅಥವಾ ಬಾಡಿ ಎಕ್ಸ್ಪ್ರೆಷನ್ ಆಗ್ಬೋದು, ಎರಡರ ಎಕ್ಸ್ಪ್ರೆಷನ್ ಮೇಲೂ ನಾವು ತುಂಬ ಫೋಕಸ್ ಮಾಡ್ತೀವಿ. ಸೊ ಅದರಿಂದ ನಮಗೆ ಡಾನ್ಸ್ಗೆ ದ್ಯಾಟ್ ಇಸ್ ದ ಲೈಫ್ ಸ್ಟೈಲ್ ಅಂತ ಅನ್ಸುತ್ತೆ. ಸೊ ಸಂಗೀತ, ಸಾಹಿತ್ಯ, ನೃತ್ಯ ಎಲ್ಲವನ್ನು ಕೂಡ ಈಕ್ವಲ್ ಆಗಿ ತಗೊಂಡು ಹೋಗ್ತಾ ಇದ್ದೀರಿ ಲೈಫಲ್ಲಿ. ಇದ್ರ ಜೊತೆಗೆ ನಿಮ್ಮ ಪಠ್ಯ ಕಲಿಕೆ ಕೂಡ ಹಾಗೆ ಇದೆ. ಸೊ ಸೂಪರ್. ಇದ್ರ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲಿ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಉದಾಹರಣೆಗೆ ನೀವು ಯುವ ಜನತೆಯಲ್ಲಿ ಮಾದಕ ದ್ರವ್ಯಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸಕ್ಕೆ ಕೂಡ ಕೈ ಹಾಕಿದ್ದೀರಿ, ಆ ಬಗ್ಗೆ ಹೇಳಿ. ಸೊ ಇದು 1.5 ವರ್ಷದ ಮುಂಚೆ ಪ್ರಾಜೆಕ್ಟ್ ಸಹಾರಾ ಅಂತ ಒಂದು ಮಾಡಿದರು ಪ್ರೆಸಿಡೆನ್ಸಿ ಕಾಲೇಜ್ನವರು. ಸೊ ಅವರು ಆ್ಯಂಟಿ ಡ್ರಗ್ ಅವೇರ್ನೆಸ್ ಕ್ಯಾಂಪ್ ಅಂತ ಒಂದು ಮಾಡ್ತಾರೆ ಫಾರ್ ಸ್ಟೂಡೆಂಟ್ಸ್. ಇವಾಗ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಅವರಿಗೆ ಒಂದು ಐಡಿಯಾ ಏನಿತ್ತು ಅಂದರೆ, ನಾನು ನ್ಯೂರೋಸೈನ್ಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಬಗ್ಗೆ ಮಾತಾಡಿರೋದನ್ನು ಅವ್ರು ಕೇಳಿ ಅವರು ಕೇಳಕ್ಕೆ ಬಂದಿದ್ರು, ಇದನ್ನು ನಾವು ಡ್ರಗ್ಸ್ ಬಗ್ಗೆನೂ ನೀವು ಮಾತಾಡೋಕ್ಕಾಗತ್ತಾ ಅಂತ ಕೇಳಿದರು. ಸೊ ನನಗೆ ಆಬ್ವಿಯಸ್ಲಿ ಅದ್ರ ಬಗ್ಗೆ ಅಷ್ಟು ಹಿನ್ನೆಲೆ ಇರಲಿಲ್ಲ, ಆದರೂ ಐ ಸೆಡ್ ಓಕೆ, ನಾನು ಒಂದ್ಸಲ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ. ಸೊ ಅದಕ್ಕೆ ಒಂದು ಕೈ ಹಾಕಿ ಅದರ ಬಗ್ಗೆ ನಾನು ಕಲಿತು, ಅದಾದಮೇಲೆ ನಾವು ಸುಮ್ಮನೆ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅದಕ್ಕೆ ಒಂದು ಪ್ರೆಸೆಂಟೇಷನ್ಸ್ ಎಲ್ಲ ಮಾಡಿ, ಅಂದರೆ ಯುವ ಜನತೆಗೆ ಇಷ್ಟ ಆಗುವಂಥ ಒಂದು ಪ್ರೆಸೆಂಟೇಷನ್, ಅಂದರೆ ಒಂದು ಸ್ವಲ್ಪ ಫನ್ ಆಗಿರಬೇಕು, ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿರಬೇಕು, ಅವ್ರಿಗೆ ನೋಡಿದ ತಕ್ಷಣ ಮನಸ್ಸೆಳಿಬೇಕು ಅಂಥ ಒಂದು ಪ್ರೆಸೆಂಟೇಷನ್ಸ್ ಮಾಡಿ, ಮತ್ತು ಅದರ ಇನ್ಫಾರ್ಮೇಷನ್ ಕೂಡ ತುಂಬ ಸೈಂಟಿಫಿಕ್ಕಾಗಿ ಹೋದರೆ ಅವ್ರಿಗೆ ಇಷ್ಟ ಆಗಲ್ಲ. ಅವರಿಗೆ ಒಂದು ಈ ಫ್ಯಾಕ್ಟ್ಸ್ ಓರಿಯೆಂಟೆಡ್, ಸ್ಮಾಲ್ ಬಿಟ್ ಸೈಜ್ಡ್ ಆ ಥರ ಫ್ಯಾಕ್ಟ್ಸ್ ಜೊತೆಗೆ ಹೋಗಬೇಕು. ಸೊ ನನ್ನ ಪಾಯಿಂಟ್ ಆಫ್ ದ ಡ್ರಗ್ ಅವೇರ್ನೆಸ್ ಕ್ಯಾಂಪ್ ಏನಿತ್ತು ಅಂದರೆ, ಇವಾಗ ಬೇಡ ಅಂತ ಹೇಳಬೇಕು, ಆದರೆ ಯಾಕೆ ಬೇಡ ಅಂತ ಹೇಳಬೇಕು, ಅವ್ರು ನಿಮಗೆ ಬ್ರೈನಿಗೆ ಹೇಗೆ ಅಫೆಕ್ಟ್ ಆಗುತ್ತೆ ವಿತ್ ರೀಸನ್ ಬೇಸಿಕಲಿ. ಸೊ ಇವಾಗ ಮಕ್ಳಿಗೂ ಅಷ್ಟೇ, ನೀವು ಒಂದು ಹಿಂಗೆ ಮಾಡಬೇಡ ಅಂತ ಹೇಳಿದ್ರೆ ಯಾಕೆ 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 ಅಂತ ಒಂದು 10 ಸಲ ಕೇಳ್ತಾರೆ. ಸೊ ಅದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಈ ಒಂದು ಸೆಷನ್ ಕೂಡ ಆಗಿದ್ದು. ನನಗೆ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ಇಂಥದೇ ಒಂದು ಟೈಮ್ ಟೇಬಲ್ ಅಂತ ಎಲ್ಲ ಇಲ್ಲಪ್ಪ ನನ್ನ ಲೈಫಲ್ಲಿ ಎಲ್ಲ ಮಾಡ್ತೀನಿ ಅಂತ. ಆದರೂ ನನಗೆ ಕಾಡ್ತಾ ಇದೆ ಪ್ರಶ್ನೆ, ಎಷ್ಟು ಕೆಲಸಗಳು ಒಟ್ಟೊಟ್ಟಿಗೆ ಮಾಡೋದಕ್ಕೆ ಒಂದು ಕ್ರಮ ಬೇಕಲ್ವಾ? ಈ ಟೈಮಲ್ಲಿ ಇದನ್ನು ಮಾಡ್ತೀನಿ, ಈ ಟೈಮಲ್ಲಿ ಇದನ್ನು ಮಾಡ್ತೀನಿ ಅಂತ. ಸೊ ನಿಮ್ಮ ದಿನಚರಿ ಬಗ್ಗೆ ಹೇಳಿ ನನಗೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಹೇಮಶ್ರೀ ಎಷ್ಟು ಕೆಲಸದಲ್ಲಿ ಯಾವ್ಯಾವ ಟೈಮಲ್ಲಿ ಬ್ಯುಸಿ ಇರ್ತಾರೆ ಅಂತ. ಸೊ ಒಂದು ನನಗೆ ಹೇಳೋದೇನೆಂದರೆ, ಒಂದು ದಿನ ಇವತ್ತು ನಾಳೆ ಥರ ಇರೋದಿಲ್ಲ. ಯಾಕಂದರೆ ಇವಾಗ ಪ್ರೋಗ್ರಾಮ್ ಇರುತ್ತೆ, ಪ್ರೋಗ್ರಾಮ್ ರಿಹರ್ಸಲ್ ಇರುತ್ತೆ, ಮತ್ತು ಕಾಲೇಜ್ ಇರುತ್ತೆ, ಪ್ರಾಜೆಕ್ಟ್ ಇರುತ್ತೆ, ಎಕ್ಸಾಮ್ಸ್ ಇರುತ್ತೆ. ಸೊ ಇದೆಲ್ಲ ಇರೋದ್ರಿಂದ ನನಗೆ ಎರಡೇ ಯೂಸ್ ಮಾಡೋದೇನೆಂದರೆ ಪ್ರಯೋರಿಟೈಸೇಷನ್. ಅಂದರೆ ಯಾವ ಕೆಲಸ ಇವಾಗ ನಾಳೆ ಇರೋ ಕೆಲಸ ಮೊದಲೇ ಮಾಡಲೇಬೇಕು, ನೆಕ್ಸ್ಟ್ ವೀಕ್ ಕೆಲಸ ನೆಕ್ಸ್ಟ್ ವೀಕೇ ಮಾಡಬೇಕಾಗತ್ತೆ, ಅಂದರೆ ಅದಕ್ಕಿಂತ ಟೈಮ್ ಇದೆ, ಆ ಥರ ಒಂದು ಪ್ಲ್ಯಾನಿಂಗ್ ನಡೆಯುತ್ತೆ. ಮತ್ತು ಅದು ಬಿಟ್ಟರೆ ಟೈಮ್ ಮ್ಯಾನೇಜ್ಮೆಂಟ್ ಅದೇನು ಮಾಡೋದಕ್ಕಾಗಲ್ಲ. ಅಂದರೆ ಇವಾಗ ಈ ಪ್ರೋಗ್ರಾಮಿಂದ ನೆಕ್ಸ್ಟ್ ಪ್ರೋಗ್ರಾಮ್ಗೆ 30 ಮಿನಿಟ್ಸ್ ಗ್ಯಾಪ್ ಇರಬೇಕು, ಅಥವಾ ಇಲ್ಲಿಂದ ಹೋಗೋದು ಟ್ರಾನ್ಸ್ಪೋರ್ಟೇಷನ್ ಟೈಮ್ ಇಡಬೇಕು, ಆ ಥರ ಒಂದು ಪ್ಲಾನಿಂಗ್ ಆಗುತ್ತೆ ಹೊರತು ಪರ್ಫೆಕ್ಟ್ ಟೈಮ್ ಟೇಬಲ್ ಅಂತ ಇರೋದಿಲ್ಲ ನನಗೆ ಯೂಶಲಿ. ಸೊ ಯಾವುದು ಪ್ರಿಯಾರಿಟಿ ಮೇಲೆ ನಿಮ್ಮ ಒಂದು ಕೆಲಸ ನಿಗದಿ ಆಗುತ್ತೆ ಅನ್ನೋಂಥದ್ದು. ಸೊ ಇಲ್ಲಿ ಬಹಳಷ್ಟು ಸಂದೇಶಗಳು ನಿಮಗಾಗಿ ಕಾಯ್ತಾ ಇದೆ. ಹೇಮಶ್ರೀ ಅವರ ಮಾತುಗಳು ತುಂಬಾ ಅರ್ಥಪೂರ್ಣವಾಗಿದೆ, ನಿಜಕ್ಕೂ ಅದ್ಭುತವಾದಂಥ ಪ್ರತಿಭೆ ನೀವು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ತುಂಬಾ ಸುಮಧುರವಾಗಿ ಹಾಡುಗಳನ್ನು, ಅದರಲ್ಲೂ ಭಾವಗೀತೆಯನ್ನು ಹಾಡಿದ್ರಿ, ಬಹಳ ಖುಷಿ ಆಯಿತು. ಜೊತೆಗೆ ನಿಮ್ಮ ಈ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಕೇಳ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳಿ ನವೋದಯ ನಾಗರಾಜ್ ಅವರು JP ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನಗೆ ನಮ್ಮ ಶಿಕ್ಷಕರು ಕೂಡ ನೆನಪಾಗ್ತಾ ಇದ್ದಾರೆ ಹೇಮಶ್ರೀ ಅಂತ ಹೇಳಿ ಅನುಷಾ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಒಬ್ಬರೇ ವ್ಯಕ್ತಿಗೆ ಇಷ್ಟೊಂದು ಕ್ಷೇತ್ರದಲ್ಲಿ ಆಸಕ್ತಿ ಅನ್ನೋದು ಅದು ಬಹಳ ಅಪರೂಪದ ಒಂದು ವ್ಯಕ್ತಿತ್ವ ಅಂತ ಹೇಳಿ ಅನಿಸುತ್ತೆ ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7853 ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಒಬ್ಬರೇ ಇಷ್ಟೊಂದು ಕ್ಷೇತ್ರದಲ್ಲಿ ಆಸಕ್ತಿ ವಹಿಸೋದು ತುಂಬಾ ವಿರಳ.
ಅಷ್ಟರಲ್ಲೂ ನೀವು ಸಕ್ರಿಯರಾಗಿದ್ದೀರಿ. ತುಂಬ ವಿರಳರಲ್ಲಿ ವಿರಳ ನೀವು, ಅದಕ್ಕೆ ಹೇಳ್ಬೋದು ನಿಮ್ಮನ್ನು ಸಕಲ ಕಲಾ ವಲ್ಲಭೆ ಅಂತ ಹೇಳಿ ಗೌಡನಪಾಳ್ಯದಿಂದ ಸುನಿಲ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಿಮ್ಮ ಸಾಧನೆಗೆ ಅಭಿನಂದನೆಗಳನ್ನು ಸೂಚಿಸಿದ್ದಾರೆ. ಹಾಗೆ ನಿಮ್ಮ ಸಂದರ್ಶನ ಕೇಳ್ತಾ ಇದ್ರೆ ನಿಜಕ್ಕೂ ಮೈ ಝುಮ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ಸಾಧನೆ ನಿಜಕ್ಕೂ ಒಬ್ಬರೇ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲೇ, ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ನಾನು ಯಾವುದನ್ನು ಕೇಳೋದು ಯಾವುದನ್ನಪ್ಪ ಬಿಡೋದು ಅನ್ನೋದು ನನಗೂ ಕೂಡ ಹಾಗೆ ಕಾಡ್ತಾ ಇತ್ತು. ಸೊ ಭದ್ರಾವತಿ ತಾಲೂಕಿನ ಹುಣಸೆಕಟ್ಟೆ ಜಂಕ್ಷನ್ನಿಂದ ಸುನಿಲ್ ಕುಮಾರ್ ಅವರು ಕೂಡ ನಿಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಅಭಿಮಾನಿ ಆಗ್ಬಿಡ್ತಾ ಇದ್ದೀವಿ ನಾವು ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಹೇಳ್ತಾ ಇದ್ದಾರೆ. ಹರಿಹರ ಕೊಕ್ನೂರಿನಿಂದ ಶಾಂತಾಚಾರ ಬಡಿಗೇರ್ ಅವರು ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತಾ ಇದೆ, ಬಹಳಷ್ಟು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ರಾಮಸಾಗರದಿಂದ BM ವಿಶ್ವನಾಥ್ ಅವರು ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ. ಸೊ ಬಹಳಷ್ಟು ಜನರ ಸಂದೇಶ, ಒಂದು ರೀತಿ ಹೃದಯ ತುಂಬಿ ಬರೋ ಅನುಭವ ನಿಮಗೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದೆಲ್ಲದರ ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ನಮ್ಮ ಪೋಷಕರು ಒಂದು ರೀತಿ ಬೆಂಗಾವಲಾಗಿ ಕಾಪಾಡ್ತಾರೆ, ನಿಲ್ತಾರೆ. ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ. ಖಂಡಿತ. ನನಗೆ ಅನ್ಸೋದು ಏನಂದರೆ, ನಾನು ಹೇಳ್ದಂಗೆ ಇವಾಗ ಯಾವುದೇ ವಿಷಯದಲ್ಲೂ ನಾನು ಕೈ ಹಾಕಬೇಕು ಅಂತ ಅಂದ್ಕೊಂಡ್ರೆ ಯಾವತ್ತೂ ಅವರು ಬೇಡ ಅಂತ ಹೇಳಿಲ್ಲ. ಸೊ ಯಾವುದೇ ಇದ್ರೂ ಸರಿ ಆಯಿತು ನಡಿ, ಒಂದು ಸಪೋರ್ಟಿವ್ ಆಗೇ ಇರ್ತಾರೆ. ಯಾಕಂದರೆ ಇವಾಗ ನಾನು ನೋಡಿರೋ ಪ್ರಕಾರ ನನ್ನ ಕ್ಲಾಸ್ಮೇಟ್ಸ್ ಎಷ್ಟೊಂದು ಜನ ಹೇಳೋದು ಏನಂದರೆ, ನಾವು ಓದೋದು ಬಿಟ್ಟು ಇನ್ನೊಂದು ಆ್ಯಕ್ಟಿವಿಟಿ ಜಾಸ್ತಿ ಮಾಡಿದ್ರೆ ಅಥವಾ 2 ಆ್ಯಕ್ಟಿವಿಟಿ ಜಾಸ್ತಿ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ಯಾಕೆ ಅಷ್ಟೊಂದು ಮಾಡಬೇಕು, ಬಿಡು, ಫಸ್ಟು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ. ಬಟ್ ಐ ಥಿಂಕ್ ಇವಾಗ ನಾನು ಯಾವುದಾದ್ರೂ ಓಕೆ ಇವತ್ತು ಒಂದು ಪ್ರೋಗ್ರಾಮ್, ನಾಳೆ ಒಂದು ಪ್ರೋಗ್ರಾಮ್, ಇವಾಗ ಲಾಸ್ಟ್ ವೀಕ್ ನೋಡಬೇಕಂದ್ರೆ 3 ದಿನ ಕಂಟಿನ್ಯೂಸ್ ಕಾಲೇಜಲ್ಲಿ ಪ್ರೋಗ್ರಾಮ್ ಇತ್ತು, ಬೇರೆ ಬೇರೆ ಪ್ರೋಗ್ರಾಮ್ ಥರದ್ದು. ಸೊ ಆ ಥರ ಎಲ್ಲ ಇದ್ದಾಗ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಇವಾಗ ಒಂದು ರಿಹರ್ಸಲಿಗೆ ಕರ್ಕೊಂಡು ಬರೋದಾಗಲಿ, ಅಥವಾ ಅದಕ್ಕೆ ಬೇಕಾಗಿರೋ ರಿಸೋರ್ಸಸ್ನ ತೊಗೊಂಬರ್ತೀವಿ. ಕಾಸ್ಟ್ಯೂಮ್ ಬೇಕಾಗತ್ತೆ, ಅಥವಾ ಒಂದು ಇನ್ಸ್ಟ್ರೂಮೆಂಟಲಿಸ್ಟ್ ಬೇಕಾಗತ್ತೆ, ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಆದರೆ ಅವ್ರ ಜೊತೆಲಿ ಕಾಂಟ್ಯಾಕ್ಟ್ ಮಾಡೋದು, ಮಾತಾಡೋದು, ಅಂಥದ್ದನ್ನೆಲ್ಲ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇಲ್ಲಿ ಹೇಮಶ್ರೀಗಿಂತ ಹೇಮಶ್ರೀ ಅವ್ರ ಅಪ್ಪ ಅಮ್ಮ ತುಂಬ ಬಿಸಿ ಇದ್ದಾರೆ ಹೇಮಶ್ರೀಗಾಗಿ. ಹೌದು, ಸೂಪರ್. ಇದ್ರ ಜೊತೆಗೆ ಒಂದು ಮಾತು ಯಾವಾಗಲೂ ಹೇಳ್ತಿರ್ತಾರೆ, ನಾವು ಹಾರ್ಡ್ ವರ್ಕರ್ ಆಗೋದಕ್ಕಿಂತ ಸ್ಮಾರ್ಟ್ ವರ್ಕರ್ ಆಗಬೇಕು ಅಂತ ಹೇಳಿ. ಸೊ ಹೇಮಶ್ರೀ ಹೇಗೆ, ಹಾರ್ಡ್ ವರ್ಕರ ಸ್ಮಾರ್ಟ್ ವರ್ಕರ? ಐ ಥಿಂಕ್ ಸ್ಮಾರ್ಟ್ ವರ್ಕ್ ಮಾಡುವ ಕಡೆ ನಾವು ಸ್ಮಾರ್ಟ್ ವರ್ಕ್ ಮಾಡಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ನಮಗೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗತ್ತೋ ಅಲ್ಲಿ ನಾವು ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗತ್ತೆ. ಬಿಕಾಸ್ ನಾವು ಆಲ್ರೆಡಿ ಹುಟ್ಟಿದಾಗಿಂದ ಕೆಲವು ಟ್ಯಾಲೆಂಟ್ಸ್ ಇರುತ್ತೆ, ಬಟ್ ಅದ್ರ ಜೊತೆಗೆ ನಾವು ಚೂರು ಹಾರ್ಡ್ ವರ್ಕ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗತ್ತೆ. ಅಂದರೆ ನನಗೆ ನಮ್ಮಪ್ಪ ಯಾವಾಗಲೂ ಹೇಳೋದಂದರೆ, ಯಾರು ಹುಟ್ಟಿದಾಗ ಟ್ಯಾಲೆಂಟ್ ಆಗಿರ್ತಾನೋ ಅವನು ಏನೂ ವರ್ಕ್ ಮಾಡಿಲ್ಲ ಅಂದರೆ, ಟ್ಯಾಲೆಂಟ್ ಇಲ್ಲದೇ ಇರೋ ಹಾರ್ಡ್ ವರ್ಕರ್ ಸಕ್ಸೀಡ್ ಆಗ್ತಾನೆ, ಇವನು ಸಕ್ಸೀಡ್ ಆಗೋದಿಲ್ಲ ಅಂತ. ಸೊ ನಮಗೆ ಟ್ಯಾಲೆಂಟ್ ಇದ್ದರೆ ಅದ್ರ ಜೊತೆಗೆ ನಾವು ಹಾರ್ಡ್ ವರ್ಕ್ ಸ್ವಲ್ಪ ಶ್ರಮ ಹಾಕಿದ್ರೆ ಐ ಥಿಂಕ್ ನಾವು ಸಕ್ಸೀಡ್ ಆಗೋ ಚಾನ್ಸಸ್ ಹೈಯರ್ ಆಗುತ್ತೆ. ಸೊ ಇಲ್ಲೊಂದು ಶ್ರಮ ಅನ್ನೋದು ತುಂಬ ಪ್ರಧಾನ ಪಾತ್ರ ವಹಿಸುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಮುಂದಿನ ಯೋಜನೆಗಳು, ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಈ ಬಗ್ಗೆ ಹೇಳೋದಾದರೆ? ಸೊ ಈಗ ನೆಕ್ಸ್ಟ್ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಜಿನಿಯರ್ ಆಗಿದ ತಕ್ಷಣ ಮಾಸ್ಟರ್ಸಲ್ಲಿ ನಾನು ಹೇಳಿದಾಗೆ ಕಾಂಪ್ಯೂಟೇಷನಲ್ ನ್ಯೂರೋಸೈನ್ಸಿಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸ್ ಪ್ಲಾಂಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಜರ್ಮನಿಯಲ್ಲಿದೆ. ಸೊ ಅದಕ್ಕೆ ನಾನು ಆಲ್ರೆಡಿ 1 ಮಂತ್ ಅಗೋ ನಾನು ಅಪ್ಲೈ ಮಾಡಿದ್ದೆ ಇಂಟರ್ನ್ಶಿಪ್ಗೋಸ್ಕರ. ಅಲ್ಲಿ ನನಗೆ 10 ಡಿಪಾರ್ಟ್ಮೆಂಟಲ್ಲಿ 1 ಡಿಪಾರ್ಟ್ಮೆಂಟ್ ರಿಪ್ಲೈ ಮಾಡಿದರು. ಸೊ ಅವ್ರ ಜೊತೆಗೆ ಒಂದು ಇಂಟರ್ವ್ಯೂ ಆಗಿ ಈಗ ಅಕ್ಟೋಬರಿಂದ ಐ ಬಿ ಸ್ಟಾರ್ಟಿಂಗ್ ಅ ಪೊಸಿಷನ್ ಗೆಸ್ಟ್ ರಿಸರ್ಚರ್ ಆಗಿ ಒಂದು ಕಾರ್ಯ ವಹಿಸ್ತಾ ಇದ್ದೀನಿ. ಸೊ ಅದು ರಿಮೋಟ್ ವರ್ಕ್ ಆಗಿರುತ್ತೆ, ಅಂದರೆ ಇಲ್ಲಿಂದಾನೇ ನಾನು ಮಾಡಬೇಕಾಗತ್ತೆ. ಸೂಪರ್. ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಸೊ ನಿಮ್ಮ ಟ್ಯಾಲೆಂಟ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಮಗೆ ದೇವರು ಒಳ್ಳೇದು ಮಾಡಲಿ, ಖುಷಿ ಯಾವಾಗಲೂ ನಿಮ್ಮ ಜೊತೆಲಿ ಇರಲಿ ಅಂತ ಹೇಳಿ ತಮಿಳ್ನಾಡು ಕೃಷ್ಣಗಿರಿಯಿಂದ ಪ್ರಕಾಶ್ ಅನ್ನೋರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟೆಲ್ಲ ಕೆಲಸಗಳ ಜೊತೆಗೆ ನೀವು ನಮ್ಮ ಸ್ಟುಡಿಯೋಗೆ ಬಂದ್ರಿ, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ, ಯೂತ್ಸ್ನ ಮತ್ತಷ್ಟು ನೀವು ಹುರಿದುಂಬಿಸಿದ್ರಿ ಅಂತಾನೆ ಹೇಳ್ಬೋದು ನಿಮ್ಮ ಮಾತಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಯೂತ್ ಅವರ್ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ಹೇಮಶ್ರೀ ಯೋಗೇಶ್ ಅವರು. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ RJ ರಮ್ಯಾ.